ನೋಡ್ ನಾನು ಸಾವಯವ ಕೃಷಿಕ ನನಗೆ 100 ಟನ್ ಆಗ್ಬೇಕಂತ ಏನು ಆಸೆ ಇಲ್ಲ. ನನಗೆ 50 ಟನ್ ಆದಂದ್ರು ನನಗೆ ಮನಸ್ಸಿಗೆ ಏನೈತಿ ಸಂತೋಷ ಐತಿ. ಯಾಕಂದ್ರೆ ನಾನು ಸಾವಯವದಾಗ ಬೆಳಿತೀನಿ. ನಾನು ಭೂಮಿ ಉಳಿಬೇಕು, ಆಮೇಲೆ ನಾನು ಉಳಿಬೇಕು. ನಾನು ಭೂಮಿ ಉಳಿತಂತಂದ್ರೆ ನಾನ್ ಬದುಕ್ತೀನಿ. ನಾನು ಭೂಮಿನ ಬದುಕಿಲ್ಲ ಅಂದ್ರೆ ನಾನ್ ಬದುಕಿಲ್ಲ. ನಾವು ಸಾವಯವದಾಗ ಮಾಡ್ತೇವೆ ಅಂತಂದ್ರ ಜನ ಏನಂತಾರ ಸಾವಯವದಾಗ ಆಹಾರ ಉತ್ಪಾದನೆ ಕಡಿಮೆ ಆಗತ್ತೆ, ಮತ್ ಜನಸಂಖ್ಯೆ ಬಾಳ ಐತಿ, ಹೆಂಗ ಬದುಕ್ಬೇಕು ನಮ್ಮ ಜನ ಅಂತಾರೆ. ಆದ್ರೆ ಹೆಂಗಿತ್ತಂತಂದ್ರೆ ಮೊದ್ಲಿನ ಕಾಲದಾಗ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು, ಸಾವಯವದಾಗ ಬೆಳಿತಿದ್ರು, ಅವರು ಬದುಕ್ತಿದ್ರು. ಆಮೇಲೆ ನನಗಿಂತ ಜಾಸ್ತಿ ವರ್ಷ ಬದುಕ್ತಿದ್ರು ಅವರು. ಇವಾಗ ಏನೈತಲ್ಲ, ಇವ್ರು ಆಹಾರ ಉತ್ಪಾದನೆ ಜಾಸ್ತಿ ಆದ್ರು ಬದುಕುದ ಜನದ ಏನಾಗೈತೆ ಅಂದ್ರೆ ಕಡಿಮೆ ಆಗೈತಿ, ರೋಗಗಳು ಜಾಸ್ತಿ ಆಗಿದಾವು. ರಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆಯ ಈ ಸಂವೇದ ತಾಲೂಕಿನವರು ಇರುವ ಯಕ್ಕುಂಡಿ ಗ್ರಾಮದಲ್ಲಿ ಇದೀನಿ. ಯಕ್ಕುಂಡಿ ಗ್ರಾಮದಲ್ಲಿ ನಮ್ಮ ರಾಜೇಶ್ ಈಗಾಗಲೇ ಒಂದು ವಿಡಿಯೋ ಮಾಡಿದ್ವಿ. ಅವ್ರದ್ದು ಒಂದು ಪೊಟ್ಯಾಶಿಯಂ ತಯಾರು ಮಾಡಿ ಸರ್ ಅಥವಾ ಒಂದು ಕಬ್ಬ ತೋರಿಸಿದ್ರಿ. ನಾನು ಟೋಟಲಿ ಸಾವಯವದಾಗ ಕಬ್ಬು ಬೆಳೆಯತ್ತಿದ್ದೀನಿ ಅಂತ ಸರ್. ಅವ್ರ ಸಾವಯವದಿ ಒಂದು ಎಕರೆ ಆಕತಿ ಸರ್? 1 ಎಕರೆ ಆಗುತ್ತೆ. 1 ಎಕರೆ ಸಾವಯವ ಕಬ್ಬು ಬೆಳೆದಾರ ಅವ್ರ. ಈ ಕಬ್ಬಿನ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ. ಮತ್ತು ವೆರೈಟಿ ಯಾವುದು, ಸಾವಯವ ಬರ್ಬೇಕಾದ್ರೆ ಕಾರಣ ಏನ, ಇವ್ ರಾಸಾಯನಿಕ ಹಾಕಿ ಯೂಸ್ ಮಾಡತ್ತಲ್ಲ, ಎಲ್ಲ ಒಂದು ಕೇಳ್ರಿ. ನಮಸ್ಕಾರ ಸರ್. ಆಲ್ರೆಡಿ ಸರ್ ನನ್ನ ಹೆಸರು ರಾಜೇಶ್ ಪ್ರಭಾಕರ್ ತುಡುವೇಕರ್ ಅಂತ ಹೇಳಿ ಸರ್. ನಮ್ದು ಊರು ಯಕ್ಕುಂಡಿರಿ, ತಾಲೂಕ್ ಸೌಂದತ್ತಿ, ಜಿಲ್ಲಾ ಬೆಳಗಾವಿ ಸರ್. ನಾವು ಆಲ್ರೆಡಿ ಒಂದು 4 ಅಥವಾ 5 ಮಂತ್ಸ್ ಆಗಿರ್ಬೋದಲ್ಲ ಒಂದು ವಿಡಿಯೋ ಮಾಡಿದ್ದೆ ಸರ್. ನಾನು ಕಲ್ಚರ್ ಎಲ್ಲ ರೆಡಿ ಮಾಡಿದ್ದೆ ಸರ್. ನಾನು ಆರ್ಗ್ಯಾನಿಕ್ ಪೊಟ್ಯಾಶ್, ಆಮೇಲೆ ಪಂಚಗವ್ಯ, ಆಮೇಲೆ ಗೋಕೃಪಾಮೃತ ಇವನ್ನೆಲ್ಲ ಮಾಡಿದ್ದೆ ಸರ್. ನಾನು ನೀವು ಸಪ್ರೇಟ್ ಆಗಿ ಬಂದು ಒಂದು ವಿಡಿಯೋ ಮಾಡಿದ್ದೆ ಸರ್. ಅವಾಗ ಇನ್ನೂ ಸರ್ ಇದು ಒಂದು 5 ಮಂತ್ಸ್ ಅಂದ್ರೆ ಒಂದು 3 ಮಂತ್ ಕಬ್ಬಿತ್ತು ಸರ್. ಇದು ಟೋಟಲ್ 2 ತಿಂಗಳ ಕಬ್ಬ ಸರ್. ಅವಾಗ ನೀವು ಅಂದಿದ್ರಿ ಹಂಗೈತಿ, ಯೂಸ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತಾರೆ ಸರ್. ನಾನು ಟೋಟಲಿ ಸಾವಯವದಾಗ ಮಾಡಿದ್ದೆ ಸರ್. ಅಲ್ಲ, ಟೋಟಲ್ ಯಾವುದೇ ರಾಸಾಯನಿಕ ಯಾವುದೇ ರೀತಿ ಸರ್. ಸ್ಪ್ರೇ ಎಲ್ಲ ನಾವು ಮಾಡಿದ್ವಿ ಸರ್. ಟೋಟಲಿ ನಾನು ಸರ್ ಆಕ್ಚುಲಿ ನಾನು ರೈತ ಬಾಂಧವ್ರಿಗೆ ಹೇಳುದೇನಂತಂದ್ರೆ ಸರ್, ಸಾವಯವದಾಗ ನಾವು ಮಾಡಕತ್ತು ಅಂದ್ರೆ ಸರ್ ಜನಕ್ಕೆ ಸಪೋರ್ಟ್ ಸಿಗಂಗಿಲ್ಲ ಸರ್. ಆಮೇಲೆ ಈಗ ಹೆಂಗ್ ಸರ್ ಕೆಮಿಕಲ್ದಾಗ ಹೆಂಗ ಕೆಮಿಕಲ್ ಮಾಫಿಯಾ ಅಂತ ಗೊಬ್ಬರ ಅಂಗಡಿಯವ್ರು ಹೆಂಗ್ ಸರ್ ರೈತನ ವಸೂಲಿ ಮಾಡತ್ತಾರಲ್ಲ ಸರ್ ದುಡ್ಡು, ಹಂಗ ಸಾವಯವದ ಕಂಪನಿಯವರು ಮಾಡತ್ತಾರ ಸರ್. ಅವ್ರು ಎಕ್ಸಾಂಪಲ್ಸ್ಗಳು ಬ್ಯಾಡ ಸರ್. ಅಂದ್ರೆ ಸಾವಯವ ನೀವು ಮಾಡತ್ತೀರಿ ಅಂದ್ಕೂಡಲೇ ಕೆಲವೊಂದು ಕಂಪನಿಗಳು ನಿಮ್ ಬೆನ್ನ ಹತ್ತಾವ ಸರ್. ನಮ್ದು ಸ್ಪ್ರೇ ಹೊಡ್ರಿ, ಇದು ಆರ್ಗ್ಯಾನಿಕ್ ಇದ್ದು, ಇದು ಚಲೋ ಆಗತ್ತ, ಇದು ಭೂಮಿ ಹಾಳು ಮಾಡಲ್ಲ ಅಂತ ಹೇಳಿ ಅವರು ಏನ್ ಮಾಡ್ತಾರ ಸರ್, ಅವರು ಸಾಕಷ್ಟು ದುಡ್ಡು ತಗೋತಾರ ಸರ್. ಅದಕ್ಕಾಗಿ ನಾವೇನ್ ಮಾಡ್ತೇನೆ ಸರ್, ನನ್ನ ಒಂದು ಅಭಿಪ್ರಾಯ ಏನ್ ಮಾಡೀನಿ ಅಂತ ಸರ್, ನಾನು ಸ್ವತಃ ನಾನ ರೆಡಿ ಮಾಡ್ಕೋತ ಸರ್. ಸರ್ ಎಲ್ಲಾರು ನಿಮ್ಮಂಗ ಆಗ್ಬೇಕಲ್ಲ ಸರ್, ಪ್ರಯತ್ನ ಮಾಡೋದು ಸರ್. ಆಯ್ತು ಸರ್, ಪ್ರಯತ್ನ ಸಾಕಷ್ಟು ಜನಸಂಖ್ಯೆ ಸರ್. ನಾವು ಹೇಳೋದಂದ್ರೆ ಏನಂದ್ರೆ ಸರ್, ನಿಮ್ದು 10 ಎಕರೆ ಹೊಲ ಆಯ್ತಂದ್ರ 1 ಎಕರೆ ಮಾಡಿ ಸರ್, 20 ಗುಂಟೆ ಮಾಡ್ರಿ, 10 ಗುಂಟೆ ಮಾಡ್ರಿ, 1 ಸಾಲ್ ಮಾಡಿಬಿಡ್ರಿ ಸರ್. 1 ಸಾಲ್ ಮಾಡಕ್ ಆಗುಲ್ ಸರ್, ಸಾಧ್ಯ ಆಗುಲ್ರಿ. ಕಬ್ಬು ಯಾವ ರೇಟ್ ಇದೆ? ಇದು ಮೇರಾ 86 ಸರ್. ಮೇರಾ 86 ಸರ್. ನರ್ಸರಿಯಿಂದ ಅಗಿ ತಂದಿದ್ದೆ ಸರ್. ನಾನು ಸ್ವಲ್ಪ ಮಳೆ ಇತ್ತು ಸರ್, ಆಮೇಲೆ ನನಗೆ ಬೀಜನೂ ಸಿಗ್ಲಿಲ್ಲ ಸರ್. ಹಿಂಗಾಗಿ ನಾನು ನಮ್ಮ ಕೃಷಿ ಫ್ರೆಂಡ್ ಒಬ್ಬ ಕೇಳಿದ್ದೆ ಸರ್. ನಾವು ಮತ್ತೆ ಹೆಂಗ ಯಾವ ತರ ಬೀಜ ಚಲೋ ಏನಂತೇಳಿ ಅವ್ರ ಏನಂದ್ರೆ ಸರ್, ನೀವು ಭೂಮಿ ತಾಕತ್ ಮಾಡ್ಕೋರಿ, ಯಾವ್ದು ಬೇಕಾದ ಬೀಜ ತಂದು ಹಾಕೋರಿ, ನೀವು ಆಟೋಮೆಟಿಕ್ಲಿ ಇಂಪ್ರೂವ್ಮೆಂಟ್ ಆಗತ್ತ, ನೀವು ಬೀಜ ಹುಡ್ಕ್ಯಾಡಕ್ ಹೋಗ್ಬೇಡ್ರಿ ಅಂತಂದ್ರೆ ಸರ್. ಹಿಂಗಾಗಿ ನಾನು ಏನ್ ಮಾಡಿ ಸರ್, ಮ್ಯಾಕ್ಸಿಮಮ್ ನಾನು ಇವತ್ತಾದ್ರು ಸರ್ ನಾನು ಭೂಮಿ ತಾಕತ್ ಮಾಡೋದ್ರೊಳಗ ಅದೇನು ಸರ್, ನಾನು ಬೆಳಿ ನೋಡಿಲ್ ಸರ್. ನನ್ನ ಭೂಮಿ ತಾಕತ್ ಆಗ್ಬೇಕು, ನನಗೆ ಭೂಮಿ ತಾಯಿ ನನ್ನ ಬೆಳಿ ಆಟೋಮೆಟಿಕ್ಲಿ ಇಂಪ್ರೂವ್ ಆಗತ್ತ ಅಂತ ಹೇಳಿ ನನ್ನ ತಲೆಯಾಗ ಸರ್. ಸರ್, ತಾವು ಈಗ ಮೇರಾ 86 ಬದ್ರಿಗ ಸಾಲಿನ ಸಾಲ ಬಿಟ್ಟಿದ್ವಿ. ಸಾಲಿನ ಸಾಲ ಸರ್ 4 ಫೂಟ್ ಇದೆ ಸರ್. 4 ಫೂಟ್. ಎಷ್ಟು ಆಯ್ತು? 1 ಎಕರೆ ಜಾಸ್ತಿ ಆಗಿದೆ? ಇಲ್ಲ, 1 ಎಕರೆ ಇದೆ ಸರ್. 1 ಎಕರೆ. 1 ಎಕರೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಸರ್, ಒಂದು 5 ಗುಂಟೆ ಅಷ್ಟೇ. ಈ ಸ್ಟಾರ್ಟಿಂಗ್ ನೀವು ಸಾವಯವ ಬರ್ಬೇಕಾದ್ರ ಭೂಮಿ ಹೆಂಗ್ ತಯಾರು ಮಾಡ್ಕೊಂಡ್ರಿ ಸರ್? ಭೂಮಿ ಫಸ್ಟ್ ಸರ್ ನಾನು ಸಾವಯವ ಬರ್ಬೇಕಂತಂದ್ರೆ ಸರ್, ಈಗ ರೌಂಡಿ ಇತ್ತು ಸರ್. ಒಂದು ಕುಳೆ ಕಬ್ಬ ನಮ್ಮ ರೈತ ಸರ್, ಅಂದ್ರೆ ನಮ್ದೇನ್ ಹೊಲ ಲವಣಿ ಮಾಡಿದ್ದಲ್ ಸರ್, ಅವ್ ಕುಳೆ ಕಬ್ಬು ಬಿಟ್ಟು ಕುಳೆ ಸರ್ ರೌಂಡಿ ಇದ್ರಾಗಿತ್ತು ಸರ್. ಅವ್ ಮತ್ತೆ ಫಸ್ಟ್ ಕ್ವಶನ್ ಅವ್ಗೆ ಏನ್ ಕೇಳಿದೆ ಸರ್, ನಾನು ಹೊಲ ಮಾಡೋದ ಅನ್ಕೂಲ ಏನಂತ ಸರ್, ಸಾವುಕಾರ ನಾ ಎಲ್ಲದಕ್ಕೂ ಬರ್ತೀನಿ, ರೌಂಡಿ ಸುಡಾಕ್ ಬರಲ್ರಿ ಅಂತ ಅಂದ್ಬಿಟ್ರಿ ಅವ್ ಫಸ್ಟ್. ನಾನು ಹೇಳ್ಬಿಟ್ಟು ಹಂಗ, ನಾ ಎಲ್ಲದಕ್ಕೂ ಕರಿತಂತ ರೌಂಡಿ ನೀ ಸುಡ್ ಅಂದ್ರೆ ನಾ ಸುಡುದಿಲ್ಲ, ಅದ್ರಾಗ ಬಿಡ್ತೇನೆ ಅಂತ ಹೇಳಿ ನಾನು ಅದ್ರಾಗ ಬಿಟ್ಟೆ ಸರ್. ಆ ಒಂದು ಕುಳೆ ಕಬ್ಬಿತ್ತು ಸರ್, ಅದ್ರಾಗ ಬಿಟ್ಟ ನನಗೆ ಗ್ಯಾರಂಟಿ ಗೊತ್ತಿತ್ತು ಸರ್. ನಾನು ಮೊದಲು ಸಾವಯವ ಬರ್ಬೇಕಂತ ನನಗೆ ಸ್ವಲ್ಪ ಮಟೀರಿಯಲ್ ಬೇಕಲ್ಲ ಸರ್. ಈಗ ರೌಂಡಿ ಇಟ್ಕೊಂಡ್ ಸರ್, ಇಟ್ಕೊಂಡ್ 1 ವರ್ಷ ಅದನ್ನ ಕಾಕೊಂಡ್ ಸರ್, ಅದನ್ನ ಕಾಕೊಂಡ್ ಅವನ ಮತ್ತೇನ್ ಮಾಡಿದೆ ಸರ್, ಚಾರ್ಕೋಲಿನ್ ಅಂತಂದ್ರೆ ಸರ್ ಇದು ಇಡ್ಲಿ ಇರುತ್ತಲ್ಲ ಸರ್, ಈ ತರದ್ ಒಂದ್ ಸರ್ ನಾನು ಯೂಟ್ಯೂಬ್ನಾಗ ರಾಜಸ್ಥಾನದ ಒಂದು ವಿಡಿಯೋ ನೋಡಿದ್ ಸರ್. ಅವ್ರು ಚಾರ್ಕೋಲಿನ್ ಹಾಕ್ಬೇಕಂತ ಹೇಳಿ ಹೇಳಿದ್ರು ಸರ್. ಅಂದ್ರ ಭೂಮಿದ್ ಏನಾಕತ್ತಂದ್ರೆ ಬಯೋಚಾರ ಪದ್ಧತಿ ಹೋಗಿ ಮಾಡ್ಬೇಕಂದ್ರ ನನ್ನ ಫ್ರೆಂಡ್ ಒಬ್ಬ ಸರ್, ಅವ್ನ ಕಡೆ ಇತ್ತು ಸರ್ ಇಡ್ಲಿ. ಅವಂಗಾರ ಬೇಕಾದ್ರೆ ಒಯ್ಯುವ ಅಂತ ಅನ್ಕೂಲೆ ಸರ್, ನಾನೇನ್ ಮಾಡಿದೆ, ಒಂದು 4-5 ಟ್ರ್ಯಾಕ್ಟರ್ ಸರ್. ಅವೇನ್ ಮಾಡಿದ, ನೀನು ಬಾಡಿಗೆ ಅಷ್ಟು ಕೊಡು, ಅದ್ರ ದುಡ್ಡು ಆಮೇಲೆ ಕೊಡು ಅಂತ ಅಂದ್ಕೂಲೆ ರೀ 4-5 ಟ್ರ್ಯಾಕ್ಟರ್ ತಂದೆ ಹರಿವಿದೆ ಸರ್. ಬೂದಿ
ಇದು ಇಡ್ಲಿ ಅದ ಸರ್. ಇಡ್ಲಿ ಅದ, ಇಡ್ಲಿ powder. ಕೈನ್ ಬರ್ತಾವ ಸರ್ ಅದನ್ನ ಹರುವಾಗ ಸರ್ ಅಂದ್ರೆ ರೈತರು ಹೆಂಗಿರುತ್ತಂದ್ರೆ ಸರ್ ಸಿಸ್ಟಮ್ ಪ್ರತಿಯೊಂದ್ರಾಗೂ ಸರ್ ಫೈಟ್ ಮಾಡ್ಲೇಬೇಕಾಗತ್ರಿ. ನಾನು 4 ಗಾಡಿ ತಂದು ಹೋಗೋದೆ ಸರ್. ಆಮೇಲೆ ಕೆಳಗ ಅದ್ರ ಮ್ಯಾಗ ಸರ್ ಗೊಬ್ಬರ ಚೀಲ ಇದ್ರಿ, ಈಗ ಅಕ್ಕಿ ಪಿಶಿ ಇರ್ತಾವ್ರಿ ಅಂತ ಒಂದ್ ಚೀಲ ಇದ್ದು ಸರ್. ಅವನ್ನೆಲ್ಲ ಡಂಪ್ ಮಾಡಿ ಹೋದ್ ಸರ್ ಒಂದ್ ತುಂಬ. ನಾನು ಒಬ್ಬ ಲೇಬರ್ ಹೇಳಿದೆ ಮತ್ ಹಿಂಗ ಮತ್ತ ನಾನು ಇಡ್ಲಿ ಹರಬೇಕಾಗೈತಿ ಅಂತಂದ. ಹಂಗಂದ್ರೆ ನಾಟ್ ನೋಡ್ ಬರ್ತೇನ್ರಿ ಅಂತ ಹೇಳಿ ಬಂದ್ರಿ ಅವ್. ಬಂದ್ 4 ಟ್ರ್ಯಾಕ್ಟರ್ ಆಮೇಲೆ 200 ಚೀಲ ಇದ್ದು ಸರ್ ಅದ್ರ ಮ್ಯಾಗ. ನಾನೇ ಎನ್ಸಿಲ್ ಸರ್ ಅವ್ನ 200 ಚೀಲದವ್ರಿ. ಮತ್ ಇದು ನಮಗ್ ಗುತ್ತಿಗೆನ ಕೊಡ್ಬೇಕ್ರಿ ನೀವು, ಮತ್ತ ಆಗೋದಿಲ್ರಿ ನಮಗ ಅಂತಂದ್ರ ಅವ್. ಅಂದ್ರೆ ರೈತರ ಪರೀಕ್ಷೆ ಸರ್, ಪ್ರತಿಯೊಂದು ರೈತಗ ಪರೀಕ್ಷೆ ಇರ್ತದ ಸರ್ ಅದು. ನಾ ಏನ್ ಮಾಡಿದೆ ಸರ್, ಆಯ್ತು ತೋಪ ಅಂತಂದಿರಿ. ನಾ ನೋಡೋಣ ತೋಪ ನಾನ್ ಬರ್ತೇನಿ, ನೀನು ನಾನು ಇಬ್ರು ಕೂಡ ಮಾಡೋನು, ನಿನಗೆ ಎಷ್ಟು ಪೇಮೆಂಟ್ ಕೊಡ್ತೇನೆ ಅಂದ್ರು ಅವ್ನು ಒಪ್ಲಿಲ್ಲ ಸರ್. ಅವ್ ನಾಳೆ ಬರ್ತೇನೆ ಅಂದ್ಬಿಟ್ಟು ನಾನು ಬಡ ಬಂದೆ ಸರ್. ಬಂದ್ ಒಂದೇ ಬ್ಲೇಡ್ ತೊಗೊಂಬಂದ್ ಸರ್. ನಾನು ಮನ್ಯಾಗಿಂದ ಒಂದ್ ಬ್ಲೇಡ್ ತೊಗೊಂಬಂದ್ ನಾನು ಬಡ ಅವ್ನ್ ಕಟ್ ಮಾಡುದು ಸರ್. ಹೆಗಲ್ ಹಾಕೊಂಡ್ರಿ ಅಡ್ಡಾಡ್ಬಿಡು ಸರ್ ಹೊಲ್ ತುಂಬ. ಅವ್ನು 200 ಚೀಲ ಎಲ್ಲ ಹೊಲ್ ತುಂಬ ಹರಿವಿನ ಸರ್ ಮೊದಲು ಫಸ್ಟ್. ಆಮೇಲೆ ಏನ್ ಬುಟ್ಟಿಲೆ ತಗೊಂಡ್ ಸರ್ ನನಗೆ ಎಲ್ಲೆಲ್ಲೆಲ್ಲ ಅನುಕೂಲಕತ್ತಾರ ಎಲ್ಲಾ ಕಡೆ ಹರಿವ್ ನಾನು ಸರ್. ಬನ್ನಿ ಅಂತಾನೆ ಸರ್ ಫಸ್ಟ್ ಕೆಲಸ ಅದ ಆತ ಫಸ್ಟ್ ಬುದಿ ಹರಿವ್ರಿ. ಬೌದಿ ಸರ್. ಅಂದ್ರೆ ಪೂರಾ ಇದನ್ನ ಆಗ್ಬಿಡುತ್ತೆ ಸರ್. ಈಗ ಪೂರಾ ಆರ್ಗ್ಯಾನಿಕ್ ದಾಗ ಬಂದ್ಬಿಡುತ್ತೆ ಸರ್. ಇದು ಅಂದ್ರೆ ಪ್ರತಿಯೊಂದು ಮಣ್ಣಿನ ಕಣ ಸರ್ ಈ ರೀತಿ ಓಪನ್ ಆಗರ್ತದೆ ಸರ್. ಇದನ್ನ ಯಾಕೆ ಹಾಕಂದ್ರೆ ಸರ್ ಭೂಮಿ ಗಟ್ಟಿಗಿರ್ತದೆ ಸರ್. ಇದು ಒಳಗೊಳಗೆ ಸಿಕ್ಕೊಂಡ್ಬಿಡ್ತಂದ್ರೆ ಸರ್ ಇದು ಟೋಟಲಿ ಏನಾಗ್ಬಿಡ್ತೈತ್ರಿ, ಲೂಸ್ ಆಗ್ಬಿಡ್ತದೆ ಸರ್. ಈಗ ಜೀವಾಣುಗಳಿಗೆ ನಾನು ಸ್ಟಡಿ ಮಾಡಿದ್ ಸರ್, ನಾನು ಸ್ಟಡಿ ಮಾಡಿದ್ದು ಏನಂದ್ರೆ ಸರ್, ಜೀವಾಣುಗಳಿಗೆ ಈಗ ನಮ್ಗೆ ಹೆಂಗ್ ಸರ್ ತಟ್ಟೆ ಊಟ ಮಾಡಕ್ ನಮ್ಗೆ ತಟ್ಟೆ ಬೇಕು ಸರ್. ಊಟ ಮಾತ್ರ 1 ದಿವಸದಿಂದ ಅಷ್ಟ ಆಗತ್ತೆ, 2 ದಿವಸದಿಂದ ಆಗತ್ತೆ ನಾವು ಅಡಿಗೆ ಮಾಡಿದ್ ಸರ್. ಪ್ಲೇಟ್ ಇತ್ತಂದ್ರೆ ನಮ್ಗೆ ವರ್ಷಾನ್ಗಟ್ಟೆ ಆಗತ್ತೆ ಸರ್. ಜೀವಾಣುಗಳಿಗೆ ಇದೊಂದು ಮನಿ ಇದ್ದಂಗ ಅಂತಾರ ಸರ್. ಇದು ಕೊಳಂಗಿಲ್ಲ ಸರ್. ಇದು ಇದು ಬಾಳ ದಿನ ಹಿಡಿತ್ ಸರ್. ಅವಕ್ಕೊಂದು ಗೂಡು ಕಟ್ಟಿದ ಗೂಡು ಮಾಡ್ಕೋಕ್ ಸರ್. ಅವು ಬದುಕಾಕ್ ಸರ್. ಈಗ ಇದ್ರಾಗ ಸರ್ ಕೋಟಿ ಜೀವಗಳು ಬದುಕ್ಬೋದು ಸರ್. ಅಷ್ಟರೊಳಗ ಸರ್ ಈಗ ಒಂದ್ ಇಡ್ಲಿ ಒಳಗ. ಹೌದ್ರಿ. ಈಗ ಸರ್ ಅವ್ರು ಅಂತಾರಲ್ರಿ ಒಂದ್ ಗ್ರಾಮ್ನಾಗ ಎಷ್ಟು ಕೋಟಿಗಳು ಜೀವಾಣುಗಳು ಇರ್ತಾವ ಅಂತಾರ ಸರ್ ಅವ್ರು. ಮತ್ ಇದು ಇದ್ರೊಳಗೆ ಎಷ್ಟು ಇರ್ಬೋದು ಸರ್. ಮತ್ತೆ ಆಯ್ತು ಫಸ್ಟ್ ಒಂದ್ 2-4 ಪಾಯ್ತು ಬುದಿ ಹಾಕ್ರಿ ಸರ್. ಅದ್ ನಂತರ ಏನ್ ಮಾಡ್ರಿ? ಅದ್ರ ನಂತರ ಸರ್ ನಾನು ಹೊಲ ಎಲ್ಲ ರೆಡಿ ಮಾಡ್ಕೊಂಡೆ ಸರ್. ರೆಡಿ ಮಾಡ್ಕೊಂಡ್ ಸಗಣಿ ಗೊಬ್ಬರ ಹೋಗಿನಿ ಸರ್. ಒಂದ್ 4-5 ಗಡಿ ಸಗಣಿ ಗೊಬ್ಬರ ಹೋಗಿ ಸರ್. ಸಗಣಿ ಗೊಬ್ಬರ ಮಾಡಿ ತಯಾರಿ ಮಾಡಿದ್ ಸರ್ ಹೊಲ ರೀ. ತಯಾರಿ ಮಾಡಿದ ಕೂಡಲೇ ರೀ ಸ್ವಲ್ಪ ಮಳೆ ಇತ್ತು ಸರ್. ಇದು ಮಳೆ ಇದ್ ಕೂಡಲೇ ಹಂಗಾರ ಏನ್ ಮಾಡೋಣ ಅಂತೇಳಿ ಕಬ್ಬ ಎಲ್ಲೂ ಸಿಗ್ಲಿಲ್ಲ ಸರ್ ನಮ್ಗೆ ಬೀಜಕ್ಕೆ ರೀ. ಹಿಂಗಾಗಿ ನರ್ಸರಿಯಿಂದ ಅಗಿ ತರ್ಸಿನಿ ಸರ್. ನಾನು ಜಸ್ಟ್ 3,500 ಅಗಿ ಕುಂತಾವ್ ಸರ್. ಇದ್ರೊಳಗೆ 3,500 ಅಷ್ಟೇ ಸರ್. 3,500 ಅಗಿ ಹಚ್ಚಿನಿ ಸರ್. ಹಚ್ಚಿದ ಕೂಡಲೇ ಸರ್ ಇಡೀ ಮಳೆ ಸಂಬಂಧ ಸರ್ ಇಡೀ ಹೊಲ ಎಲ್ಲ ಕಸ ಆಗ್ಬಿಡ್ತು ಸರ್. ಭತ್ತದ ಗಡ್ಡೆ ಆದಂಗ ಆತ್ ಸರ್. ಕಬ್ಬಿನೊಳಗೆ ಭತ್ತದ ಗಡ್ಡೆ ಸರ್. ಹೋಗೋ ಜನ ಬನಾರಿ ಸರ್ ಎಲ್ಲಾರು ನನ್ನ ನೋಡೋರು ಸರ್, ಏನ್ ಹೊಲ ಮಾಡಿದಾನು ಕಸದ ಒಬ್ಬ ಬಂದ ಸರ್. ಹಿಂಗೆಲ್ಲಾ ಮಾಡ್ರಿ ಕೆಲಸ ಆಗೋಲ್ರಿ, ಇದು ಕಸದ ಎಣ್ಣೆ ಹೊಡ್ರಿ ಅಂತ. ನನ್ನ ತಲೆ ಏನಂದ್ರ ಸರ್ ಒಟ್ಟ ಕಸದ ಎಣ್ಣೆ ಹೊಡಂಗಿಲ್ಲ ಸರ್. ನಾವು ಸಾವಯವದಾಗ ಬಂದೇವ್ ಸರ್. ಅಂದ್ರ ಇದಕ್ಕೊಂದು ಗುರಿ ಮುಟ್ಟಬೇಕ ಸರ್. ನಮ್ಗೆ ಎಷ್ಟೋ ತ್ರಾಸ ಆಗೋತ್ ಸರ್. ಅದನ್ನ ಕಳೆನ ತೆಗಸ್ಬೇಕಂತೇಳಿ ಸರ್ ಕಳೆದವ್ರು ಸರ್ ಎಲ್ಲೂ ಸರ್ ಕಳೆ ತೆಗಿಯವ್ರು ಯಾರು ನಮಗ ಕಸದಿನಿ ಹೊಡಿ ಅನ್ನಂಗಿಲ್ಲ ಸರ್. ಆರ ನಾ ಕರಾಕ್ ಹೋದಾಗ ಆಳ್ಗಳು ಸರ್ ಒಬ್ರು ಕಸದಲ್ಲಿ ಹೊಡಿ ಅಂದ್ಬಿಟ್ರಿ ಸರ್ ಅವ್ರು. ಅಂದ್ರ ಅದ್ರ ಅರ್ಥ ಏನಂದ್ರ ಸರ್ ಆ ರೀತಿ ಪರಿಸ್ಥಿತಿ ಬೆಳೆದ್ಬಿಟ್ಟ ಸರ್ ಇಲ್ಲಿ. ಹಂಗ ಅವ್ರು ಕಳೆ ಅಷ್ಟ ಅಷ್ಟು ಇದನ್ನ ಪೇಶನ್ಸ್ ಇಲ್ಲ ಸರ್. ಅಂದ್ರೆ ಅಷ್ಟು ಕಳೆ ಆಗ್ಬಿಟ್ಟೆ ಸರ್. ಕನ್ಫ್ಯೂಷನ್ ಆಗೈತೆ ಸರ್. ಅಗಿ ಎಲ್ಲೈತಿ ಕಸ ಎಲ್ಲೈತಿ ಅನ್ನೋ ಕನ್ಫ್ಯೂಷನ್ ಗೊತ್ತಾಗತ್ತ. ಅದ್ರ ಸಂಬಂಧ ಅವ್ರು ನೀವು ಕಸದಲ್ಲಿ ಹೊಡೆದ್ ಬಿಡ್ಬೇಕಲ್ರಿ ಅಂತಂದ್ರ ಅವ್ರ. ಅಲ್ರಿ ನಿಮ್ದು ಹೊಟ್ಟಿ ಪಾಡಾಕತಿ, ನಮಗೂ ಭೂಮಿ ಉಳಿತೈತಿ, ಕಸ ಹೇಳ್ರಿ ಸಾಕೋರ ನಾವ್ ಹಂಗಾರ ಖಾಲಿ ಇಲ್ಲ ಅಂತ ಹೋಗ್ಬಿಟ್ರಿ ಅವ್ರು. ಹೋಗ್ಬಿಡ್ರಿ ಅಂದ ಕೂಡಲೇ ಮತ್ತೊಂದು ಟೀಮಿಗೆ ಕರೆದ್ರಿ ನಾನು. ಅವ್ರು ಬಂದ್ರಿ ಸರ್. ಒಂದು 14,000 ರೂಪಾಯಿ ಕಳೆ ಹಾಕ್ಸಾರ. 14,000 ರೂಪಾಯಿ ಕಳೆ ತಕ್ಷಣ ಸರ್. ಕಸದನ್ನೇ ಆದ್ರ ಒಂದು 3-4 ರೂಪಾಯಿದಾಗ ಮುಗಿತು ಸರ್. ಆದ್ರೆ ನನ್ನ ಭೂಮಿ ಏನಾಕಿತ್ತು ಅಂದ್ರೆ ಕೆಡ್ತ. ಕಸದಲ್ಲಿ ಹೊಡಿದ ಮತ್ತೆ ಕಂಟಿನ್ಯೂ ನೀರ್ ಬಿಡ್ಬೇಕಾಗ್ತದೆ ನಾವು. ಭೂಮಿ ಎಲ್ಲ ಕಾವಕ್ಕ ಸರ್. ಈಗ ಒಂದ್ ಡೋಸ್ ಗೊಬ್ಬರ ನಾವು ಫೇಲ್ ಮಾಡಿದಂಗ ಆಗ್ತದೆ ಸರ್. ಅದಕ್ಕೆ ಸರ್ ನೀವು ಕಳೆ ಯಾಕೆ 14,000 ಕೊಟ್ಟಿರಿ? ಈಗ ನಿಮ್ಗೆ ಯಾವ ರೇಟ್ ಬರೋದು ಸರ್ ಸಾವಯವದಾಗ? ಸರ್ ಹೆಂಗೈತೆ ಖರ್ಚ ವೆಚ್ಚ ಸಿಸ್ಟಮ್ ಹೆಂಗೈತೆ ಅಂದ್ರೆ ಸರ್ ನಾವು ಸಾವಯವದಾಗ ಏನ್ ಮಾಡ್ಕೋಕತ್ತೀವಲ್ಲ ಸರ್, ನಾವು ಒಂದು ಪ್ರೇಮಕ್ಕೆ ಮಾಡೋದು ಸರ್. ರೈತಕಿ ಲಾಭಕ್ಕಲ್ ಸರ್ ಪ್ರೇಮಕ್ ಮಾಡೋದ್ರಿ. ನಾವ್ ಪ್ರೇಮಕ್ ಮಾಡಿದ್ವಿ ಅಂದ್ರ ನಮಗ್ ಭೂಮಿ ತಾಯಿ ಸರ್ ಎಲ್ಲರಿಗೂ ಯಾರಿಗೋ ಹೋಗಿ ಕೇಳ್ರಿ ನೀವು ಹೊಲಕ್ ಹಾಕಿರ ಎಲ್ಲಿ ಹೋಗುದಿಲ್ಪ ಅಂತಾರ. ಹೊಲಕ್ ಹಾಕಿರ ಎಲ್ಲಿ ಹೋಗುದಿಲ್ಪ. ಭೂಮಿ ತಾಯಿ ಸರ್ ನಮಗ ಒಂದಿಲ್ಲ ಒಂದ್ ಕೊಡ್ತಾವ ಸರ್.
ಆಮೇಲೆ ಅದ ಹಿಂದಿ ಒಳಗೊಂದು ನಾವು ತ್ರಾಸ ತಗೊಂಡ್ರೆ ನಮಗ್ ಮುಂದಾಗೋದಲ್ಲ ಸರ್. ಇವತ್ತು ನಾವು ಕಷ್ಟ ಅನುಭವಿಸಿದ್ರೆ ಮಾತ್ರ ನಮ್ಗೆ ಸುಖ ಸಿಗತ್ತೆ ಸರ್. ಇವತ್ತು ಸುಖ ಅನುಭವಿಸ್ಬಿಟ್ಟು ಅಂದ್ರೆ ಸರ್ ನಾವು ನಾಳೆ ಏನ್ ಮಾಡ್ಬೇಕಾಕತ್ರಿ ಕಷ್ಟ ಬರ್ತೈತಿ ಸರ್. ಇದ್ರಾಗ ಹೆಂಗೈತೆ ಅಂದ್ರೆ ಸರ್ ನಾವು ಸಾವಯವ ಕೃಷಿ ಮಾಡ್ಬೇಕಂದ್ರೆ ಪ್ರತಿಯೊಂದು ಫೈಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ನಾವು ಫಸ್ಟ್ ನಮ್ಮ ಮನ್ಯಾನವ್ರು ಫೈಟ್ ಮಾಡ್ಕೋಬೇಕ್ರಿ, ಓನ್ಯಾನವ್ರು ಫೈಟ್ ಮಾಡ್ಕೋಬೇಕು ಸರ್, ಆಜು ಬಾಜುದವ್ರನ್ನ ಫೈಟ್ ಮಾಡ್ಕೋಬೇಕ್ರಿ, ಫ್ರೆಂಡ್ ಸರ್ಕಲ್ದಾಗ ಫೈಟ್ ಮಾಡ್ಕೋಬೇಕು ಸರ್. ನಮ್ಮನ್ನ ಎಲ್ಲೂ ಮಠ ಕಾಡ್ತಾರ ಅಂದ್ರೆ ಸರ್ ನಾವು ಸಕ್ಸಸ್ ಆಗೋ ಮಠ ಕಾಡ್ತಾರ ಸರ್ ನಮ್ಮನ್ನ ಇವ್ರು. ಎಷ್ಟೋ ಮಂದಿ ಬಂದ್ ಹೋಗ್ತಾರ ಸರ್, ಎಷ್ಟೋ ಮಂದಿ ಬಂದ್ ಹೋಗ್ತಾರು. ಒಬ್ಬೊಬ್ರು ಮಸ್ತ್ ಆಗೈತೆ ಅಂತಾರು, ಒಬ್ಬೊಬ್ರು ಇದೆಲ್ಲ ಬಾಳ ಆಗಂಗಿಲ್ಲ ಅಂತಾರು, ಒಬ್ಬೊಬ್ರು ನಿಂದ ನೋಡು ನಿಂದ ಆಳ್ಕೊಳ್ಳಿ ನಾನು ಮಾಡ್ತೇನಿ ಅಂದ್ರೆ ಎಲ್ಲಾ ಆಪ್ಷನ್ದಾಗ ಬರೋರು ಸರ್. ಎಲ್ಲಿ ಮಠ ಬರೋರು ಸರ್ ಇವರು? ಸಾವಯವದಾಗ ರಾಜೇಶ್ ತುಡ್ವೇಕರ್ 100 ಟನ್ ತೆಗದಾನ ಅನ್ನೋ ಮಠ ಇವ್ರು ಬರಂಗಿಲ್ಲ ಸರ್ ಇವ್ರು. ಹಿಂಗಾಗಿ ಸರ್ ನಾವು ಏನೋ ಒಂದು ಮಾಡ್ತಿರ್ತವಲ್ಲ ಸರ್, ಪ್ರತಿಯೊಂದು ಮನುಷ್ಯ ಸರ್ ನಾವು ಡಿಫ್ರೆಂಟ್ ಆಗಿದ್ರೆ ಮಾತ್ರ ನಾವು ಮುಂದೆ ಹೋಗ್ತೇವೆ ಸರ್. ಎಲ್ಲಾರು ಮಾಡಿದಂಗ ಮಾಡಿದ್ರೆ ನಮಗ್ ಬೆಲೆ ಇರೋದಿಲ್ಲ ಸರ್. ಎಲ್ಲಾರು ಮಾಡಿದಂಗ ಮಾಡಿದ್ರೆ ನಮಗ್ ವ್ಯಾಲ್ಯೂ ಇರೋದು ಸರ್. ನಾವ್ ಎಲ್ಲಾರು ಅಪೋಸಿಟ್ ಮಾಡಿದ್ವಿ ಅಂದ್ರೆ ಸರ್ ನಾವ್ ಎಲ್ಲಾರ್ಗು ಅಪೋಸಿಟ್ ಆಗಿರ್ತೇವೆ ಸರ್. ಮತ್ತೆ ಎಲ್ಲಾರ್ಗು ನಾವು ಅಪೋಸಿಟ್ ಸರ್. ನಮ್ಮಲ್ಲಿ ಯಾರು ಬರೋದಿಲ್ಲ ಸರ್. ಯಾಕಂತಂದ್ರ ಏನ್ ಬಿಡಪ್ಪ ಅವ್ನು ಹೇಳೋದನ್ನ ಅರ್ಥ ಆಗೋಲ್ಲ ನಮಗ. ಅವ್ನು ಸಗಣಿ ಕುಡಿಸಂತಾನು, ಜವಾರಿ ಆಕಳ ಮಜ್ಜಿನ ಹಾಕಂತಾನು, ತುಪ್ಪ ಹಾಕಂತಾನು, ನಮಗೆಲ್ಲಿ ಹೊಂದ್ಬೇಕು ಅದು ಅಂತೇಳಿ ಸರ್. ರಗೋಡ್ ಮಂದಿ ಬಂದ್ ಸರ್ ಬರೀ ಕೇಳಿ ಅಷ್ಟೇ ಹೋಗಿರ್ತಾರ ಸರ್. ಈ ಕಿವಿ ಕೇಳಿ ಯಾಕಂದ್ರೆ ನೀಗುದಿಲ್ಲ ಸರ್ ಅವ್ರಿಗೆ. ಎಲ್ಲೋ 100ಕ್ಕೆ ಒಬ್ರು ಇಬ್ರು ಸರ್ ಏನ್ ಮಾಡ್ತಾರ, ನಮ್ಮ ಶಿಷ್ಯ ಬಳಗದವ್ರು ಇರ್ತಾರ ಸರ್. ಅವ್ರು ನಾವು ಮಾಡ್ತೇವೆ ತೋರ್ತಾರೆ, ನಮಗೆ ಸದ್ಯಕ್ಕೆ ಹಿಂಗಾಗೈತಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾವ ಸರ್. ಮನ್ಯಾಗ ಬ್ಯಾಡ ಅಂತ ಇರ್ತಾರ ಸರ್. ಅವ್ರು ಇಳುವರಿ ಬರ್ತಿರ್ತೈತಿ, ಯಾಕೆ ಇದನ್ನ ಫೇಲ್ ಮಾಡ್ಕೋತೀರ ಅಂತೇಳಿ. ಮತ್ ಇವ್ರು ಸರ್ ಪ್ರತಿಯೊಬ್ರು ಯಾರ ಕೆಮಿಕಲ್ ಸ್ವಲ್ಪ ಸಾವಯವ ಗೊಬ್ಬರ ಆಮೇಲೆ ಇಂಥವ್ ರೌಂಡಿ ಪೌಂಡಿ ಬಿಟ್ಕೊಂಡಾರಲ್ಲ ಸರ್, ಇವ್ರದ್ದು ಏನಾಗತ್ತಂದ್ರೆ ಸರ್ ಸ್ವಲ್ಪ ಇಳುವರಿ ಬರ್ಕೊಂತಿರ್ತದ ಸರ್. ಮತ್ ಜಸ್ಟ್ ಬರೀ ಕೆಮಿಕಲ್ ಅಷ್ಟೇ ಮಾಡ್ಕೊಂತ ಹೊಂಟಿರ್ತಾರಲ್ಲ ಸರ್, ಅವ್ರ ಹಿಂದೆಲ್ಲ ನಾಳೆ ಸರ್ ಅವ್ರು ಎಡವವ್ರನ್ನ ಸರ್, ಅವ್ರ ಭೂಮಿಗಳು ಹಾಳಾಗುವನು ಸರ್, ಅವ್ರು ಇಳುವರಿ ಬರುದಿಲ್ಲ ಸರ್. ಈ ತರ ಕಬ್ಬ್ ಬದ್ದರಿಗಿಲ್ಲ ಸಾವಯವ ಬದ್ದರಿಗೆ ಇದಕ್ಕೆ ರೋಗ ಆಗಲಿ ಕೀಟ ಇದನ್ನ ಹೆಂಗ್ ನೀವು ಏನೋ ನೋಡಿ ಸರ್, ನಾನು ಆಕ್ಚುಲಿ ಸರ್ ಸಾವಯವದಾಗ ಬಂದಿದ್ದನ್ನ ಇದೊಂದು ಉದ್ದೇಶ ಇತ್ತು ಸರ್. ನಾನು ಕೆಮಿಕಲ್ದಾಗ ಸರ್ ನಾನು ನಮ್ದು ಹೊಲ ಇದ್ದು ಸರ್ ಒಂದು 15-20 ವರ್ಷ ಆಯ್ತು ಸರ್. ಬಟ್ ನಾನು ಹೊಲಕ್ಕೆ ಹತ್ತಿದ್ದನ 2 ವರ್ಷ ಆಗಿದೆ ಸರ್. ನಾನು ಹೊಲ ಎಂಟ್ರೆನ್ಸ್ ಕೊಡುವಾಗ ಸರ್ ನಾನು ಏನ್ ವಿಚಾರ ಮಾಡಿದೆ ಅಂದ್ರೆ ಸರ್ ಸಾವಯವದಾಗ ಬರೋ ಉದ್ದೇಶನ ಅದಾಯ್ತು ಸರ್. ನನ್ ಫಸ್ಟ್ ಈ ಕೆಮಿಕಲ್ದಾಗ ಬಂದು ಅಂದ್ರೆ ಸರ್ ಒಂದೇದ್ದು ನಮ್ದು ಭೂಮಿ ಹಾಳಾಗತ್ತ, ಇದು ಎಲ್ಲರಿಗೂ ನಾರ್ಮಲ್ ಗೊತ್ತೈತೆ ಸರ್. ಇದು ಅದ್ರ ಜೊತೆ ಸರ್ ಹೊಸ ಟೆಕ್ನಾಲಜಿ ಸರ್. ಇವತ್ತೊಂದು ಏನಾರ ಒಂದು ಕಿಡಿ ಬಂದಿರ್ತದ ಸರ್, ಅದನ್ನ ಹೋಗಿ ನೀವು ಅವ್ರಿಗೆ ಹೇಳ್ತೀರಿ ಸರ್, ರೈತ ಇವ್ರಗ ಒಬ್ಬರ ನಮ್ದವ್ರೆ ಅವ ಹಳಿಗೊಂದು ಕೊಡ್ತಾನ ಸರ್. ಅದ್ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾನ್ರಿ ಮತ್ತೊಂದು ಗೊಬ್ಬರ ತರ್ತಾನ ಸರ್. ಅದು ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅವ್ರ ಇವ್ರು ಫೋನ್ ಹಚ್ತಾನ ಸರ್. ಈ 108 ತರ ಎಮ್ಮಿಗಳು ಬರ್ತಾವ ಸರ್. ನೀವು ಸಾವಯವ ಸರ್ ಇದಕ್ಕೇನ್ ರೇಟ್ ಜಾಸ್ತಿ ಕೊಡಂಗಿಲ್ಲ. ಸಾವಯವ ಕ್ವಾಲಿಟಿ ಐತಿ, ಚಲೋ ಐತಿ. ಇಲ್ಲ ಇದಕ್ಕೇನ್ ಯಾರು ಜಾಸ್ತಿ ಏನ್ ಕೊಡುದಿಲ್ಲ ಸರ್. ನಮ್ದು ಸಾವಯವ ಬೆಳೆದನಪ್ಪ ನಿನ್ನ ಸ್ಪೆಷಲ್ ಕಬ್ಬ್ ಹೋಯ್ತಾನ ಅಂತೇಳಿ ಯಾರು ಹೌದ್ರಿ. ನಮ್ಮ ಕೆಲಸ ನಾವು ಕಾಯಕ ಮಾಡೋದು ಸರ್. ನಮ್ಮ ಕೆಲಸ ನಾವು ಮಾಡೋದು ಸರ್. ಈ ಸಾಲಿನ ಬಾಜುಕ್ ನೀವು 100 ಎಕರೆ ಒಂದ್ ಎಕರೆ ಸರ್ ಹಂಗಂತಂದ್ರ ನಾವು ಜಗತ್ತದನ್ನ ನಾವು ತುಂಬಿಲ್ಲ ಸರ್. ನಾವು ಏನು ಸರ್, ನಾವು ನಾವು ಸರ್ ಚೇಂಜಸ್ ಆದ್ರೆ ಜಗತ್ ಚೇಂಜ್ ಆಕತ್ ಸರ್. ನಾವು ಹಿಂದಗತಿ ಹೋದ್ವು ಅಂದ್ರೆ ಸರ್ ಜಗತ್ತೆ ಯಾವಕತ್ತೆ ಸರ್. ಚೇಂಜ್ ಆಗ್ಲಿ ಅಂದ್ರೆ ನಾವು ಹಾಕೊಂಡ್ ಹೋಗುದು ಸರ್. ಸರ್ ಪ್ರತಿಯೊಬ್ಬ ಮನುಷ್ಯ ಚೇಂಜ್ ಆಗಬೇಕ ಸರ್. ಸರ್ ಈಗ ಸಾವಯವ ಮಾಡೋಕಂತ ಇಳುವರಿ ಕಡಿಮೆ ಆಕೈತಿ, ಜನಸಂಖ್ಯೆ ಜಾಸ್ತಿ ಐತಿ, ಇಳುವರಿ ಕಡಿಮೆ ಬರ್ತೈತಿ, ಅವ್ರ ಉತ್ಪಾದನೆ ಕಡಿಮೆ ಆಕೈತಿ. ಏನ್ ನಾವೇನ್ ಸಾವಯವ ಈಗೇನೇನ ನಮ್ ಪೂರ್ವಜನ್ಮ ನಮ್ ಭೂಮಿ ಟೈಮ್ ನಾವು ಸಾವಯವದಾಗ ಬಂದ ಇತ್ಲಾಗೆ ಒಂದ್ 45 ವರ್ಷ ಕೃಷಿ ಸರ್. ಮೊದಲೆಲ್ಲ ಪೂರ್ವಜರು ಮಾಡ್ತಿದ್ರಲ್ಲ ಸಾವಯವ ಕೃಷಿನ ಮಾಡ್ತಿದ್ರು. ಹೆಸರು ಇಟ್ಟಿರ್ಕಿಲ್ರಿ. ಅಲ್ಲ ಇಲ್ಲಿ ಏನೋ ಒಂದು ನಮ್ಮ ಪದ್ಧತಿ ಕೃಷಿ ಮಾಡ್ತಿದ್ರು ನಾವು. ನಮ್ಮ ದೇಶದಾಗ ಏನು ಇದು ಔಷಧಿಗಳಿಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ. ಹೌದ್ರಿ, ಅದೆಲ್ಲ ಹೊರದೇಶದಿಂದ ಬಂತ ಒಂದು ವಸ್ತುಗಳು. ಅದನ್ನ ನಮ್ ದೇಶ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ ಕಡೆ ಒಂದು ಬಸಾಕ್ ಜಾಸ್ತಿ ಕ್ರಾಂತಿ ಅಂತ ಯೂಸ್ ಮಾಡಿರ್ತಾರೆ. ಅವ್ರೇನ ಅವಾಗ ಮಾಡ್ರು. ಈಗ ಅವ್ರ ಬಂದ್ ಮಾಡಿ ಅವ್ರನ್ನ ಹಾಕಿದ್ರು. ಚಾಲ ಮಾಡಿದ್ರೆ ಅವ್ರ ಬಂದ್ ಮಾಡಿ ಅವ್ರ ಹೆಂಗ್ ಬಂದ್ ಮಾಡಿದ್ರು ಈಗ ಸರ್. ಹೆಂಗ್ ಬಂದ್ ಮಾಡೋದು ಅಂತಂದ್ರೆ ಸರ್ ಹೆಂಗ್ ಚಾಲು ಮಾಡಿದ್ರು ಸರ್ ಆ ರೀತಿ ಬಂದ್ ಮಾಡ್ಕೊಂಡು ಬಂದ್ ಮಾಡೋರು. ಜನಸಂಖ್ಯೆ ಕಡಿಮೆ ಇತ್ತು, ಎಲ್ಲ ದುಡಿಯಾರಿದ್ರು, ಫ್ಯಾಕ್ಟ್ರಿ ಇರಲಿಲ್ಲ ಸರ್. ಪ್ರೊಡಕ್ಷನ್ ಎಲ್ಲ ಹೊಲಕ್ ಹೋಗ್ತಿದ್ರು. ಹಂಗ್ ಮಾಡಿದ್ ನೋಡ್ರಿ. ಈಗ ನೀವು ಕೃಷಿ ಇಲಾಖೆದವ್ರು ಎಲ್ಲರೂ ಕೇರಳ ನೀವು ಪ್ರೊಡಕ್ಷನ್ ಬಾಳ ಐತಿ ಸರ್, ಸಾಕಷ್ಟು ಐತ್ರಿ. ಆಹಾರ ಉತ್ಪಾದನೆ ಸಾಕಷ್ಟು ಐತಿ ಸರ್. ಇವ್ರ ಏನಂತಾರ ಸರ್, ಈಗ ಒಂದ್ 6 ತಿಂಗಳ ಮಟ ಏನು ಬೆಳಿಲಿಲ್ಲ ಅಂತಂದ್ರು ನಮ್ಮ ಜನಕ್ಕ ಕೂತು ಕೊಡುವಂತ ಆಹಾರ ಧಾನ್ಯಗಳು ರೆಡಿ ಅಂತಾರ ಸರ್. ಹೌದ್ರಿ,
ಅಷ್ಟೆಲ್ಲ ಐತ್ರಿ. 6 ತಿಂಗಳ ಸಾವಯವ ಮಾಡೋ ಸ್ಟಾರ್ಟ್ ಅಲ್ರಿ ಪ್ರತಿಯೊಬ್ರು ಹೆಂಗ್ ನಿಮ್ ಸ್ಟೆಪ್ ಆಗಿ ಆಗ್ತಾ ಬರುತ್ತೆ ಸರ್. ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ತೋರ್ ಯಾರ ರೈತರಿಗೂ ನಾವು ಈಗ 10 ಎಕರೆ ಐತಿ 10 ಎಕರೆ ಸಾವಯವ ಮಾಡೋಣ ಸರ್. ಅವ್ರಿಗೆ 1 ಎಕರೆ ಸರ್ ಅವ್ರ ಮನಿ ಪೂರ್ತಕ್ ಮಾಡೋದು ಸರ್, ಅವ್ರ ಫ್ಯಾಮಿಲಿಗೋಸ್ಕರ ಅವ್ರ ಫ್ಯಾಮಿಲಿಗೋಸ್ಕರ ಮಾಡೋದು ಸರ್. ಇಲ್ಲ 10 ಗುಂಟೆ ಮಾಡ್ಲಿ ಸರ್ ಅವ್ರ ಅವ್ರ ಫ್ಯಾಮಿಲಿ ಏನ್ ಬೇಕಾಗಲ್ಲ ಸರ್ ಅದನ್ನ ಮಾಡ್ಕೋದ್ರಿ. ಅದ್ರಾಗ ನುಕ್ಸಾನ್ ಆಗ್ತಾರ ಸರ್ ಇವ್ರ. ತಮ್ಮ ಮನಿ ಪೂರ್ತಕ್ ಸಂತಿಗಂತಿ ಸರ್. ಪ್ರತಿಯೊಂದು ಸಣ್ಣ ಫ್ಯಾಮಿಲಿ ಐತಂತಂದ್ರು ಒಂದ್ 500 ರೂಪಾಯಿ ಸಂತಿಗ್ ಬೇಕು ಸರ್ ವಾರಕ್ರಿ. ತಿಂಗಳಿಗೆ 2000 ರೂಪಾಯಿ ಆತ್ ಸರ್ ಅವ್ರು. ಹೌರಿ 2000 ರೂಪಾಯಿ ಒಂದ್ 10 ಗುಂಟೆ ಒಳಗ್ ಸರ್ ಅವ್ರ ಬೆಳ್ಕೋಬೋದಲ್ ಸರ್. ಕೊತ್ತಂಬರಿ ಹತ್ತಿ ಮೆಂತ್ಯ ಎಲ್ಲ ಫ್ರೆಶ್ ಆಗಿ ಸಿಗತ್ತಲ್ರಿ ಅವ್ರಿಗೆ. ಆಮೇಲೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದಂಗ ಆಗತ್ರಿ ಅವ್ರಿಗೆ. ತಾವು ಬೆಳೆದ ತಿನ್ನುವ ಆಹಾರನ ಬೇರೆ ಸರ್, ಇದು ಮಾರ್ಕೆಟ್ದಾಗ ಇದನ್ನ ಬೇರೆ ಸರ್. ನಾವು ನಿಧಾನವಾಗಿ ಹೇಳ್ಬೇಕಂತಂದ್ರೆ ಪ್ರತಿಯೊಂದು ನಮ್ಮನ್ನು ಕಾಡ್ತಿರ್ತಾವ ಸರ್ ವಿಧಿ. ಪ್ರತಿಯೊಂದು ಸರ್ ನಿಮ್ಮ ಪ್ರಕಾರ ನನ್ಗೆ ಎಕರೆಕ್ ಒಂದ್ 100 ಟನ್ ಬೆಳೆದ 50 ಟನ್ ಸಾಕು. ನಾನು ಅವ್ನು ಸರ್ ನನ್ನ ಫ್ರೀ ಆಗಿ ಅಡ್ಡಾಡ್ಬೋದು ಸರ್. ಯಾರೋ ಅದಕ್ಕೆ ಖರ್ಚು ಇಲ್ಲ. ಆಮೇಲೆ ಸರ್ ನನ್ನ ಹೊಲಕ್ ನಾನಾ ವಿಜ್ಞಾನಿ ಸರ್. ಈಗ ನಾನು 20 ಟನ್ ತೆಗೆದ್ರು ಸರ್ ಇದ್ರ ಜವಾಬ್ದಾರಿ ನಾನಾ ಸರ್. 50 ಟನ್ ತೆಗೆದ್ರು ನಾನಾ ಸರ್ ಜವಾಬ್ದಾರಿ. ಹಾ ರೀ. ಆಮೇಲೆ ಇದಕ್ ವಿಜ್ಞಾನಿ ನಾನಾ ಸರ್. ಇಲ್ಲಾಂದ್ರೆ ಸರ್ ನೀವು ಯಾವ್ದಾರ ಒಂದ್ ಕಂಪ್ನಿ ಇರ್ತೀರಿ ಸರ್, ನೀವೇನ್ ಮಾಡ್ತೀರಿ ಸರ್, ನಾ 80 ಟನ್ ತೆಗನ ಅಂದ್ರೆ ನೀವು ನನ್ ಕಡೆ ಓಡ್ ಬರ್ತೀರಿ ಸರ್. ನಿಮ್ ಕಂಪ್ನಿ ಇದನ್ ಮಾಡಕ್ ಸರ್. ರಾಜೇಶ್ ತುಳಕರ್ ನಾವು ಈ ಗೊಬ್ಬರ ಕೊಟ್ಟಿದ್ದು ಮತ್ತೆ ಇವ್ರು 80 ಟನ್ ತೆಗದಾರ ಅಂತ ಸರ್ ನೀವು ಹೈಲೈಟ್ ಮಾಡ್ಕೊಂತ ಹೋಗ್ಬಿಡ್ತೀರಿ ಸರ್. ಅದ ನಾನು 20 ಟನ್ ಆದ್ರೆ ನೀವು ನನ್ ಕಡೆ ಆಯ್ದು ಸರ್. ಒಳಗೆ ನಾನು ನಿಮಗ್ ಬೀಳ್ ಸರ್, ನೀವು ನನಗೆ ಇದನ್ನ ಮಾಡ್ಕೊಂಡು ಹೋಗುದು. ಇಲ್ಲ ಏನೈತೆ ಅಂತ ಸರ್ ದುಡ್ಡು ಕೊಟ್ಟಿರಂಗಿಲ್ಲ. ಮತ್ತೆ ಇದು ಸಾಕಷ್ಟು ಈಜಿ ಸರ್ ಇದೆ. ಮತ್ ಇದ್ರಾಗ ಏನೈತೆ ಅಂತ ಸರ್, ನಮಗ ಈ ವರ್ಷ ನಾವ್ ಮಾಡಿದ ಕೆಲ್ಸ ಸರ್ ಮುಂದಿನ ವರ್ಷ ಇದ್ರ ಅರ್ಧ ಮಾಡ್ಬೋದು ಸರ್. ಅಂದ್ರೆ ನಮ್ಮ ಭೂಮಿ ನಾವು ತಾಕತ್ ಮಾಡಿಬಿಟ್ಟು ಹೋದ್ರೆ ಸರ್. ಆಕ್ಚುಲಿ ಸರ್ ಏನನ್ನ ನಾನು ಸ್ಟಡಿ ಮಾಡಿದ ಪ್ರಕಾರ ಹೆಂಗೈತೆ ಅಂದ್ರೆ ಸರ್, ಭೂಮಿದ್ ಏನೈತಲ್ಲ ಸರ್, ಈಗ ನಾವು ಒಂದು ಕಬ್ಬು ಬೆಳಿ ಯಾವ್ದೋ ಒಂದು ಬೆಳಿ ಬೆಳಿಬೇಕಂದ್ರೆ ಸರ್ 3.5% ಅಷ್ಟೇ ಮಣ್ಣಿಂದ ಬರ್ತೈತಂತ ಸರ್. 96.5 ಸರ್ ವಾತಾವರಣ, ನೀರ್, ಸೂರ್ಯನ ಬೆಳಕ, ಗಾಳಿಯಿಂದ ಒಂದು ಬೆಳಿ ಬೆಳಿತೈತಂತ ಸರ್. ಈ 3.5 ಇದ್ರು ನಾವು ರೈತರ ಇಷ್ಟೆಲ್ಲ ಗೊಬ್ಬರ ಇಷ್ಟೆಲ್ಲ ಎಣ್ಣಿ ಯಾಕೆ ಖರ್ಚು ಮಾಡತ್ತೀರಿ ಅಂತೇಳಿ ಕ್ವಶನ್ ಕೇಳ್ಬೋದು ನೀವು. ವಾತಾವರಣದಾಗ ಇಷ್ಟೆಲ್ಲ ಐತಿ, ಬರೇ 3.5 ಸಂಬಂಧ ಯಾಕೆ ಇಷ್ಟು ಖರ್ಚು ಮಾಡತ್ತಾರೆ ಮತ್ತೆ ಇಳುವರಿ ಯಾಕೆ ಬರೋಲ್ಲ ಅಂತ ನೀವು ಕೇಳ್ತಿರ್ತಾರ. ಈ ಭೂಮಿದ್ ಏನೈತಿ ಸರ್ 3.5 ಅನ್ನೋದ್ರಿ ಕಳ್ಕೊಂಡ್ಬಿಟ್ಟಾನ ಸರ್ ರೈತ ಇದ್ರ ತಾಕತ್ ಕಳೆದ್ಬಿಟ್ಟಾನ ಸರ್. ಇದ್ರ ತಾಕತ್ ಕಳೆದಿದ್ದಕ್ಕೆ ಇವೇನಾಕತ್ತಂದ್ರ ಸರ್, ಇವ್ ಏನ್ ಹಾಕ್ತಾನ ಸರ್ ಅದ ಬರೋದ್ರಿ. ನೀವು ಹಾಕ್ಲಂದ್ರೆ ಬರೋಂಗಿಲ್ಲ ಸರ್. ಈಗ ಸರ್ ನೀವು ನಿಜ ಸರ್ 3.5 ಸರ್ ಎಲ್ಲಾ ರೈತರು ಏನ್ ಮಾಡ್ಬಿಡ್ತಾರಂದ್ರೆ ಸರ್ ಭೂಮಿದೆಲ್ಲ ಕಳೆದ್ಬಿಟ್ಟೆ ಸರ್. ಇದ್ರಾಗ ಸಾವಯವ ಔಷಧಿದಿಲ್ಲ ಸರ್, ಕೆಮಿಕಲ್ ಹಾಕಿ ಭೂಮಿ ತಾಕತ್ ಅಂದ್ರೆ ಹೋಗ್ಬಿಟ್ಟೆ ಸರ್ ಇದು. ಹಿಂಗಾಗಿ ನಮ್ದು ಏನಾಗೈತೆ ಅಂದ್ರೆ ಬೆಳೆ ಬರ್ವಾದ್ ಸರ್. ಆ 3.5 ನಾವು ಅಂತಂದ್ರೆ ಸರ್ ಈಗ ಆರ್ಗ್ಯಾನಿಕ್ ಕಾರ್ಬನ್ ಸರ್ ಮಿನಿಮಮ್ 1% ಇರ್ಬೇಕಂತಾರ ಸರ್ ಅವ್ರು. ಈಗ ಎಲ್ಲಾರ್ದು ಏನೈತಂದ್ರೆ 0.5 ಕಿಂತ ಕಡಿಮೆ ಸರ್. ಅದೊಂದು ವಜ್ರ ಇದ್ದಂಗೆ ಸರ್. ಅದ್ ಇತ್ತಂತಂದ್ರ ನಾವ್ ಅದ್ ಎಷ್ಟ್ ಇರ್ತೈತಲ್ಲ ಸರ್, ನಾವ್ ಯಾವ ಏನು ಹಾಕುದ್ಲೇನು ಬೆಳಿಬೋದು ಸರ್. ಆರ್ಗ್ಯಾನಿಕ್ ಕಾರ್ಬನ್ ಸರ್ 1 to 2% ನಾವು ತಂದು ಅಂದ್ರೆ ಸರ್ ನಾವ್ ಏನು ಮಾಡೋಂಗಿಲ್ಲ ಸರ್. ಸುಮ್ ಭೂಮಿ ತಾನ ಮಾಡಕತ್ತ ಬಿಡುತ್ತೆ ಸರ್. ವಾತಾವರಣ ತಗೊಂಡ ಇಲ್ಲಿದ ಸೂಕ್ಷ್ಮಾಣುಗಳು ಇಲ್ಲಿದನ ಏನ ರಾ ಮಟೀರಿಯಲ್ ತಿಂದ ಅವ ಗೊಬ್ಬರ ಹಾಕಿ ಅದ ಒಂದು ಸಿಸ್ಟಮ್ ಸರ್. ನಮ್ದು ಏನ್ ರೈತರು ಮೊದಲು ಮಾಡ್ತಾರೆ ಸರ್ ಆ ಸಿಸ್ಟಮ್ ಬರುತ್ತೆ ಸರ್. ಆ ರೀತಿ ಸಿಸ್ಟಮ್ ಆಗತ್ತೆ ಸರ್. ಅದನ್ನ ಮಾಡ್ಬೇಕಂದ್ರೆ ಸರ್ ನಾವು ಈ ರೀತಿ ಎಲ್ಲಾ ಪ್ರಯತ್ನ ಮಾಡ್ಬೇಕು ಸರ್. ನೀವು ಭೂಮಿ ಸಾಯೋಗ ಬರ್ಬೇಕು ರಾಸಾಯನಿಕ ಮಾಡತ್ತೆ ಸಾಯೋಗ ಬರ್ಬೇಕಂತಂದ್ರೆ ಒಂದ್ ವರ್ಷ 2 ವರ್ಷ ಹಿಡಿದ ಸರ್. ಹಿಡಿಬೋದು ಸರ್. ಭೂಕುರ್ವಾಮೃತ, ಗೋನ್ ಅಂದಾಜಲ ಈ ರೀತಿ ನಾವು ಸರ್ ನಾವು ಎಷ್ಟು ಯೂಸ್ ಮಾಡ್ಕೊಂಡ್ ಹೋಗ್ತೇವೆ ಸರ್, ಆ ರೀತಿ ನಾವು ಭೂಮಿ ಟರ್ನ್ ಮಾಡ್ಕೊಂಡ್ ಹೋಗ್ಬೋದು ಸರ್. ಈಗ ಸಾವಯವ ಅಂದ್ರೆ ಸರ್ ವರ್ಕ್ ಬಾಳ ಆಗ್ತದೆ ಸರ್. ಯಾವಾಗ ಸರ್ ಅವ್ನ ಹೊಲ ಅವ್ನ ಸೆಟ್ ಆಗೋ ಮಟ್ಟ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿದಲ್ಲ ನಿಮ್ಗೆ, ಅದು 1.5 ಕಿಂತ ಜಾಸ್ತಿ ಅಥವಾ 1 ಕಿಂತ ಜಾಸ್ತಿ ಆತಂತಂದ್ರೆ ಈಗ 0.5 ಕಿಂತ ಕಡಿಮೆ ಐತಿ ಸರ್ ಇದು. ಈಗ 0.3 to 1 ಮಟ್ಟ ಅದಾವ ಸರ್. ಈಗ ಅದಕ್ಕಿಂತ ಪೂರಾ ಬಂತಂದ್ರೆ ನೀವ್ ಏನ್ ಹಾಕಿದ್ರು ಬೆಳಿಬೋದು ಸರ್. ಈಗ 0.5 ಇತ್ತು ಸರ್ ಈಗ ಸ್ಟಾರ್ಟಿಂಗ್. ನಾನೇನ್ ಮಾಡಿದೆ, ನಾನೇನ್ ಹಾಕೊಂಡ್ ಬಂದಿಲ್ಲ ಸರ್. ಈಗ ಇದು ಒಂದೊಂದ್ ಪಾಯಿಂಟ್ ಇರ್ಕೊಂತ ಹೋಗ ಸರ್. ಮಿನಿ ಇರ್ತದೆ ಸರ್, ಅದು ಒಮ್ಮೆ ಇರಂಗಿಲ್ಲ ಸರ್. ಅದು ನೀವು ಎಷ್ಟು ರಾ ಮಟೀರಿಯಲ್ ಎಷ್ಟು ಇದನ್ನ ನೀವು ವ್ಯವಸ್ಥೆ ಮಾಡ್ತಿರಲ್ಲ ಆ ರೀತಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ 0% ಅಲ್ಲ. ಖರೀದಿ ಮಾಡ್ಕೊಂತ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂತ ಹೋಗುದು ಸರ್. ಇದೆಲ್ಲ ಇದೇ ಒಂದು ಲಕ್ಷ್ಮಿ ಇದ್ದಂಗ ಸರ್. ಇದೇನ್ ರೌಂದಿ ಇದೆಯಲ್ಲ ಸರ್, ಇದೇ ನಮ್ಮನ್ನ ಕಾಪಾಡುದು ಸರ್. ಇದೇನಾಯ್ತು ಅಂದ್ರೆ ಜನ ಏನೇನು ತಿಳ್ಕೊಂಡ್ಬಿಡ್ತಾರ ಸರ್, ಇದೇ ಗೊಬ್ಬರ ಆಗುದು ಸರ್.
ಇದೇ ಗೊಬ್ಬರ ಆಗತ್ರಿ. ಇಲ್ಲಿ ಯಾರು ನಾವೇನ್ ಬಂದು ಇದನ್ನ ಮಾಡೋದಲ್ರಿ, ಅವಶ್ಯಕತೆ ಇಲ್ಲ ಸರ್. ಇದನ್ನ ಒಗದ್ ಬಿಟ್ರೆ ಮುಗಿದ್ ಸರ್. ಇದು ಇಲ್ಲಿ ಐತಲ್ ಸರ್, ಇದನ್ನ ತೆಗೆದು ಇಷ್ಟು ಒಗದ್ ಬಿಡುದ್ರಿ, ಮುಗಿತ್ ಕೆಲಸ. ಈಗ ತಾವು ಕಬ್ಬು ಐತಿಗಿದ ಸಾವಿರ ಬೆದ್ದರಿಗೆ ಎಷ್ಟು ಕಬ್ಬು ಸರ್? ಇದೊಂದು 8 ತಿಂಗಳು ಸರ್. 8 ತಿಂಗಳು. ಒಂದ್ ಎಷ್ಟು ಗಂಟೆಗೆ ಐತ್ರಿ? ಈಗ ಒಂದ್ ಸರ 12, 10, 11. ಒಂದ್ 8ರಿಂದ 10 ಅಂತ ಗಣಿತ ಐತಿ ಸರ್. ಇನ್ಮೇಲೆ ಇದ್ರಾಗ ಏನೈತ್ರಿ, ಆರ್ಗ್ಯಾನಿಕ್ ದಾಗ ಬಿಟ್ ಕೊಡುಕ್ ಸರ್. ನಾವ್ ಅದನ್ನ ನಾವ್ ಏನ್ ಕೆಲಸ ಮಾಡ್ತೀವಿ ಸರ್, ಮಾಡಿ ಸುಮ್ ಕುಂತ್ ಬಿಡುಕ್ ಸರ್. ನಾವು ಅದ್ ಏನಾಗತ್ತಂದ್ರ ಮ್ಯಾಜಿಕ್ ಆದಂಗ ಹಾಕೊಂತ ಹೋಗ್ಬಿಡಕ್ ಸರ್. ನಮ್ಗೆ ಗೊತ್ತಾಗಿಲ್ಲ ಸರ್. ಅದ ಕೆಮಿಕಲ್ ದಾಗ ಏನಾಗತ್ತ ಸರ್, ಅವ ಕಂಟಿನ್ಯೂ ಹೋಗ್ಕೊಂತ ಹೋಗ್ಬೇಕು ಸರ್. ರೈತ 15 ದಿನ ಆದ್ಮೇಲೆ ಅದಾಗೈತಿ, ಇದಾಗೈತಿ, ಹಂಗಾಗೈತಿ, ಹಿಂಗಾಗೈತಿ, ಒಂದ್ ಸ್ಪ್ರೇ ಹೊಡಿ, ಅದ್ ಹೊಡಿ, ಇದ್ ಹೊಡಿ, ಇದು ನಾವು ಬಿಟ್ ಬಿಡುಕ್ ಸರ್. ಅದನ್ನ ಗೋಳು ಬಿಟ್ಟಂಗ್ ಬಿಟ್ಟು ಬಿಡುಗ್ರಿ ಅದನ್ನ. ಈಗ ಸರ್ ಕಳೆ ತೆಗ್ಸಿ ಅಂತ ಜನ ನಗತಾರ ಸರ್. ನಗತಾರ ಸರ್. 1,000 ರೂಪಾಯಿ ಒಂದ್ ಕಳೆ ಹಾಕೊಬಿಟ್ಟು ಖಾಲಿ ಆಕೈತಿ. 14,000 ಖರ್ಚು ಮಾಡಿ ಒಂದು ಕಳೆ ತೆಗಿಸಿ ಸರ್. ಜನರ ಬೆನ್ನ ತುಂಗಲ್ ಸರ್. ನಮಗ್ ಯಾವ್ದು ಚಲೋ ಅನಿಸ್ತಾರ. ಆದ್ರೆ ಈಗ ನೋಡ್ರಂಗಾರ ಪ್ರತಿಯೊಂದು 108 ರೋಗ ಬರ್ತಾವ ಸರ್ ಕಬ್ಬಿಗೆ. ಅದ್ ಬಂತ ಇದ್ ಬಂತೇಳಿ ಇದಕ್ ಯಾವ್ದು ಬಂದೈತಿ ಯಾವ್ದು ಹೋಗೈತಿ ಅನ್ನೋದನ್ನ ತಲೆ ಕೆಡಿಸ್ಕೊಂಡಿಲ್ಲ ಸರ್ ನಾನು. ಯಾಕಂದ್ರೆ ನಾವು ತಲೆ ಕೆಡಿಸ್ಕೊಂಡ್ ಅಂದ್ರೆ ಸರ್, ಗೊಬ್ಬರ ಅಟ್ಯಾಕ್ ಮಾಡ್ತಾನೆ ಸರ್ ನಮ್ಮನ್ನ. ಅದನ್ನ ನೋಡಿ ಇದು ನೋಡಿ ಅದ್ ಮಾಡೋ ಇದು ಮಾಡೋ ಅಂತ ಹೇಳಿ ನಾವೇನ್ ಮಾಡೋದು ಸರ್, ನಮಗ್ ಏನ್ ತಿಳಿತೈತೆ ಅದು ಒಂದು ಸ್ವಲ್ಪ ಬೇವಿನ ಸ್ಪ್ರೇ ರೀ, ಆಮೇಲೆ ಮಜ್ಜಿಗೆ ಒಂದ್ ಸ್ಪ್ರೇ. ಇವ್ ಯಾವ ರೋಗ ಬಂದಾವು ಇಲ್ಲ ಸರ್. ನಾನ್ ನಾರ್ಮಲ್ ಅವನು 3 ಮಂತ್ 2 ಮಂತ್ ಕಬ್ಬು ಇಷ್ಟಿದ್ದಾಗ್ರಿ ಹೊಡ್ಬಿಟ್ಟಿನಿ ಸರ್. ಸ್ಟಾರ್ಟಿಂಗ್ ಹೊಡ್ಬಿಟ್ಟಿನಿ ಸರ್. ಬರ್ಲಿ ಬಿಡ್ಲಿ ಅಂತ ಹೇಳಿ ಹೊಡ್ಬಿಟ್ಟಿನಿ ಸರ್ ನಾವು. ಈಗಾದ್ರೂ ಸರ್ ಒಂದ್ ಯಾವ್ದೋ ಒಂದ್ ಚುಕ್ಕಿ ಟೈಪ್ ರೋಗ ಐತಿ ಸರ್. ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್ ನಾನು. ಈಗ ಅದ ಒಬ್ಬೊಬ್ರು ಬಿಳಿ ಉಣ್ಣಿ ಅಂತಾರ, ಬಿಳಿ ಉಣ್ಣಿ ಮಾತ್ರ ಅಲ್ಲ ಸರ್. ಅದ ಯಾವ್ದೋ ಒಂದು ಫಂಗಸ್ ಐತಿ ಸರ್. ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ಸರ್ ನಾನು. ತಾನೇ ಆಟೋಮೆಟಿಕ್ ಮತ್ತ ಎತ್ತರ ಆದಂಗ ಅದಂಗ್ ಬೆಳಿತಾರೆ. ಹೆಚ್ಚಿನ ಸರ್ ಮಳೆ ಆಗಿಲ್ಲ ಸರ್. ಇಲ್ಲಿ ಮಳೆ ಆದ್ರೆ ಇನ್ನೂ ನಮ್ದ ಕಬ್ಬು ಬೆಳಿತೈತಿ ಸರ್. ಏರಿಯಾದಾಗೆಲ್ಲ ಕಬ್ಬು ಬೆಳಿತಾವ ಸರ್. ಮಿನಿಮಮ್ 1.5 ತಿಂಗಳ ಆಯ್ತು ಇವಾಗ ಸರ್. ಟೋಟಲ್ ಮಳೆ ಆಗಿಲ್ಲ ಸರ್. ನಾನ್ ನೀರ್ ಹಾಸುದ್ಲೇನು 1.5 ತಿಂಗಳ ಆಯ್ತು ಸರ್. ಎಲ್ಲಾ ನಮ್ಮಲ್ಲಿ ರೈತರು 2 ಸಲ 3 ಸಲ ನೀರ್ ಹಾಸಿದಾರ ಸರ್. ಒಟ್ಟೆ ಹಾಸಿಲ್ ಸರ್. ಯಾಕೆ ಹಾಸಿಲ್ಲ ಅಂತಂದ್ರೆ ಸರ್, ಭೂಮಿಗೆ ಹಸುನು ತೋರಿಸ್ಬೇಕ್ರಿ. ಅದಕ್ಕೆ ನಾವು ಕಂಟಿನ್ಯೂ ಅದಕ್ಕೆ ನೀರ್ ಕೊಡ್ಕೊಂತಿದ್ವು ಅಂದ್ರೆ ಬೇರುಗಳು ಸರ್ ಬೆಳವಣಿಗೆ ಆಗಂಗಿಲ್ಲ ಸರ್. ಬೇರುಗಳು ಹುಡುಕ್ಯಾಡ್ಬೇಕು ಸರ್ ನೀರನ್ನ. ಎಲ್ಲ ಇಟ್ಪ ನೀರ್ ಅಂತ ಹೇಳಿ ಆ ಹುಡುಕ್ಯಾಡಕ್ ಹೋಗಿ ಏನಕ್ಕವ್ ಸರ್, ಬೇರೆ ಅಗಲಕ್ಕವ್ರಿ, ಉದ್ದಕ್ಕವ್, ದೊಡ್ಡ ಹಾಕವ್ ಸರ್. ಅದ್ರ ರೀತಿ ಏನಕತ್ರಿ ಬೆಳಿ ನಟ ಜಾಸ್ತಿ ಬೆಳಿತೈತಿ ಸರ್. ಅಂದ್ರೆ ಹಸು ನೀರ್ ಓಡಿಸಿದ್ದ ನೀರ್ ಕೊಟ್ರೆ ಬಂಗಾಳ ಪೈಟ್ನಾಗ ಕೊಡಂಗಿಲ್ಲ. ಹೌದ್ರಿ, ಬಟ್ ಕೊಡೋದು ಬದುಕು ಸರ್. ಹಿಂಗಾಗಿ ಸರ್ ಯಾವ್ದೋ ಆಹಾರ ನಾವು ಸರ್ ನಮಗ್ ಹಸು ಆದಾಗ ಊಟ ಮಾಡ್ಬೇಕು ಸರ್. ಅಂದ್ರ ನೀವು ಮನ್ಯಾಗ ಕಟಕ್ ರೊಟ್ಟಿ ಆದ್ರೂ ತಿಂತೀರಿ ಸರ್ ನೀವು. ಅದ ನಿಮ್ಗೆ ಹಸು ಆಗಿಲ್ಲ ಅಂತಂದ್ರ ತುಪ್ಪ ಕೊಟ್ರು ಬಿಡ ಇದನ್ನ ತಿನ್ನೋದು ಯಾವ ಅಂತೀರಿ ನೀವು. ಹಸು ಇತ್ತಿತ್ಲಾಗ ಒಂದ್ ವರ್ಷದಿಂದ 2 ವರ್ಷ 3 ವರ್ಷದಿಂದ ಸಾಯೋ ಕಡೆ ರೈತರು ಮನಸ್ಸು ಮಾಡತ್ತಾರ. ಯಾಕಂದ್ರೆ ಆರೋಗ್ಯ ಸೇವೆ ಇವತ್ತು ವಿನಾಕ ರೋಗಗಳು ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರು ಹೇಳತ್ತಾರ. ಅವರು ಸ್ವಲ್ಪ ಸಾಯೋ ಕಡೆ ಒತ್ತು ಕೊಡಂತ ಅವ್ರು ಹೇಳ್ತಾರ. ಈ ಸಾಯವ ಹೆಂಗ್ ಮಾಡೋ ಸಾಯವ ಎಲ್ಲಿ ಕಲ್ಕೊಂಡ್ಬರೋದು? ಒಬ್ರು ಇಲ್ಲ ಈಗ ಸಾಯೋ ರೈತರ. ಹೌದ್ರಿ, ಎಲ್ಲೊಬ್ರು ಇರ್ತಾರ ಸರ್. ಎಲ್ಲರೂ ಹುಡ್ಕ್ಯಾಡ್ಕೊಂಡ್ ಹೋಗ್ಬೇಕು ಸರ್. ಯಾವ್ದೋ ನಮಗ ಈಗ ಮೊದಲು ಇತ್ತಲ್ ಸರ್ ಗುರುಕುಲ ಪದ್ಧತಿ. ಈಗೆಲ್ಲಾ ಸ್ಕೂಲ್ಗಳು ಏನದಾವ ಸರ್, ಇವ್ರ ಮನಿಗೆ ಹೋಗಿ ಸರ್ ಕರ್ಕೊಂಡ್ ಬರ್ತಾರ. ನಮ್ ಸ್ಕೂಲಿಗೆ ಬಾ ಅಂತೇಳಿ. ಮೊದಲು ಏನ್ ಸರ್, ಗುರುನ ಹುಡ್ಕ್ಯಾಡ್ಕೊಂಡ್ ಹೋಗ್ಬೇಕಿತ್ತು ಸರ್. ಗುರು ಎಲ್ಲದಾನು, ಯಾವ ಕಾಡ್ನಾಗ ಅದಾನು, ಅವ್ರ ಮನ್ಯಾಗ ಉಳಿದ್ ಸರ್. ಅವ್ರ ಮನಿ ಕೆಲ್ಸಗಳು ಮಾಡ್ಕೊಂಡ್ ಸರ್ ವಿದ್ಯೆ ಕಲತ್ ಬರ್ದಿದ್ರು ಸರ್. ಅದು ಏನ್ ಸರ್, ವಿತೌಟ್ ಸರ್ಟಿಫಿಕೇಟ್ ವಿದ್ಯೆ ಸರ್. ಈಗ ಸರ್ಟಿಫಿಕೇಟ್ ಕೊಡ್ತೇನಿ ಬರ್ರಿಪಾ ಅಂತಂದ್ರು ಯಾರು ಹೋಗಂಗಿಲ್ಲ ಸರ್. ಹಂಗ ಒಂದು ಸಾವಯವ ನಾವು ಕೃಷಿ ಕಲಿಬೇಕಂತಂದ್ರೆ ಹುಡುಕ್ಯಾಡ್ಕೊಂಡು ಹೋಗ್ತಾರೆ. ಇರ್ತಾರ ಸರ್ ಎಲ್ಲಾ ರೈತರ. 5 ಕಿಲೋಮೀಟರ್ ದೂರ ಇರ್ತಾರ ಸರ್. ಒಬ್ಬೊಬ್ರ ಕಡೆ ಒಂದೊಂದ್ ರೀತಿ ಅನುಭವ ಇರ್ತದೆ ಸರ್. ಒಬ್ಬೊಬ್ರ ಕಡೆ ಒಂದೊಂದ್ ರೀತಿ ಅನುಭವ ಸಾಕಷ್ಟು ಮಾಡ್ತೀವಿ. ಆಮೇಲೆ ಟೋಟಲಿ ಸರ್ ಸಾವಯವ ಅಂತಂದ್ರ ನಮ್ಮಲ್ಲಿ ಏನೋ ಮಟೀರಿಯಲ್ ಇರ್ತದೆ ಸರ್. ಏನ ಸಸ್ಯಜನ್ಯ ವಸ್ತುಗಳು ಏನಿರ್ತಾವಲ್ಲ ಸರ್, ಸಸ್ಯಜನ್ಯ ಏನ ಉತ್ಪತ್ತಿ ಆಗಿರ್ತಾವಲ್ಲ ಸರ್, ಅವ್ನ ತಗೊಂಡ ಯೂಸ್ ಮಾಡ್ಕೊಂಡು ಹೋಗೋದು ಸರ್. ಸೆಗಣಿ ಗೊಬ್ಬರ ಸರ್, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಬೇವಿನ ಹಿಂಡಿ ಸರ್, ಶೇಂಗಾ ಹಿಂಡಿ, ಇಂಥವೆಲ್ಲ ನಾವು ಯೂಸ್ ಮಾಡ್ಕೊಂಡ್ ಸರ್. ಆಮೇಲೆ ಕಳೆಗಳನ್ನ ಸರ್, ಕಳೆಗಳು ಏನದಾವಲ್ಲ ಸರ್, ಈಗ ಇದೊಂದು ಕಳೆ ಸರ್. ಇದು ಹೂ ಆಗಿಲ್ಲ ಅಂತಂದ್ರ ಇದು ಗೊಬ್ಬರ ಸರ್, ಹಸಿರೆಲ್ಲ ಗೊಬ್ಬರ ಸರ್. ಇದು ಸರ್ ಎಲ್ಲ ಯೂಸ್ ನಮ್ಮಲ್ಲಿ ಇರುತ್ತೆ ಸರ್. ಎಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಈ ತಾವ್ ಕಬ್ಬ್ ಬೆಳ್ದಿರಿ ಈಗ ಸಾಯೋದಾಗ ತಮ್ಗೆ ಅನ್ಸುತ್ತೆ ಈ ಮೊದಲು ಮಾಡೋಕ್ಕಿಂತ ಮೊದ್ಲ ಆಕೈತಿ ಇಲ್ಲೋ? ಇಲ್ಲ ಸರ್, ಹೆಂಗ್ ಮಾಡೋದು ಸರ್? ನಾನು ಒಂದು ತಿಳ್ಕೊಂಡಿದ್ದೆ ಅಂದ್ರೆ ಸರ್, ಸಾವಯವ ಅಂತಂದ್ರೆ ಒಂದು ಸ್ವಲ್ಪ ಈಸಿ ಮೆಥಡ್ ಅನಿಸ್ತದೆ ಸರ್ ನನಗೆ. ಯಾಕಂದ್ರ ನಾವು ಏನೋ ಮಾಡಿರೋ ಒಂದ್ ಸ್ವಲ್ಪ ಹೆಚ್ಚು ಮಾಡ್ಬೋದ್ರಿ, ಕಡಿಮೆ ಮಾಡ್ಬೋದು. ಈ ಕೆಮಿಕಲ್ದಾಗ ಏನಾಗತ್ತೆ ಸರ್, ಅವ್ಗೆ ಎಷ್ಟು ಹೇಳ್ತಾರ ಅಷ್ಟು ಹೊಡ್ಬೇಕು ಸರ್. ಗೊಬ್ಬರ ರೀ, ಯೂರಿಯಾ ಇಟ್ಟು ಚೀಲ ಹೋಗಿಪ್ಪ, ಪೊಟ್ಯಾಶ್ ಇಟ್ಟು ಚೀಲ ಹೋಗಿ ಅಂತ ಹೇಳ್ತಾರಲ್ರಿ, ಅಷ್ಟೇ ಹೋಗಿರ್ಬೇಕು ಸರ್. ನೀವು ಅದಕ್ಕಿಂತ ಕಡಿಮೆ ಹೋಗೋದ್ರಿ
ನಿಮ್ಗೆ ಕಬ್ಬ ಅಥವಾ ಯಾವ್ದೋ ಒಂದು ಬೆಳಿ ಬರುದಿಲ್ಲ ಸರ್. ಹ್ಮ್. ಜಾಸ್ತಿ ಹೋಗದ್ರಿ ಸರ್ ನಿಮ್ದ ರೋಗ ಅಟ್ಯಾಕ್ ಆಕ್ಕವ್ರಿ, ಇಲ್ಲ ನೀರ ಜಾಸ್ತಿ ಬಿಡ್ಬೇಕ್ರಿ, ಇಲ್ಲ ಏನಾರ ಒಂದ್ ಅಕ್ಕ ಸರ್. ಈಗ ಅಂತಾರ ಸರ್ ಅವ್ರ ಯೂರಿಯಾ ಅವ್ರು ಏನಾಗಿರ್ತಾರ ಸರ್, ಕಬ್ಬ ಶಿಳಿ ಬಿಟ್ಟಿರ್ತಾರ ಸರ್. ಹಿಂಗ್ಯಾಕ್ ಶಿಳೇತ್ ಅಂತಂದ್ರ ಯೂರಿಯಾ ಬಾಸ್ ಜಾಸ್ತಿ ಆಗೈತಿರ್ಬೇಕು, ಅದಕ್ಕೆ ಶಿಳೇತ್ ಅಂದ್ಬಿಡ್ತಾರ. ಈಗ ನಮ್ಮಲ್ಲಿ ಏನಾಕತ್ರಿ, ನಾವೊಂದು ಸ್ವಲ್ಪ ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಜಾಸ್ತಿ ಹಾಕಿರು ನಡೀತೈತ್ರಿ. ಆಮೇಲೆ ಒಂದ್ ಪಂಪ್ನ್ಯಾಗ ಸ್ಪ್ರೇ 50 ml ಹಾಕೋದು 60 ml ಹಾಕಿರು ಏನಾಗುತ್ತೆ ಸರ್. ಆಮೇಲೆ ಇದ್ರಾಗ ಏನಿರ್ತಾವ ಸರ್, ನಾವ್ ಏನ್ ಸಾವಯವದಾಗ ಏನ್ ಸರ್, ಉಪಕಾರಿ ಅಪಕಾರಿ ಜೀವಾಣುಗಳು ಅಂತ ಇರ್ತಾವ ಸರ್. ಈಗ ಮಿತ್ರ ಕೀಟ ಶತ್ರು ಕೀಟ ಅಂತ ಇರ್ತಾವ ಸರ್. ಮಿತ್ರ ಕೀಟ ಅಂತಂದ್ರ ಸರ್ ಶತ್ರು ಕೀಟ ಅಂತ ತಿಂತಿರ್ತಾವ್ರು. ಶತ್ರು ಕೀಟ ಅಂದ್ರ ಈ ಒಂದ್ ನಮ್ಮ ಏನ್ರಿ ನಮ್ ಬೆಳಿನ ತಿಂತಿರ್ತಾವ ಸರ್. ಬೆಳಿ ಆಮೇಲೆ ಹಣ್ಣ ಏನೋ ತಿಂತಿರ್ತಾವ್ರಿ, ಅವನು ತಿನ್ನಾಕ ಅಲ್ಲೊಂದ್ ಜೀವಿಗಳು ಇರ್ತಾವ ಸರ್. ನೀವು ರೈತರು ಏನ್ ಮಾಡ್ಬಿಡ್ತಾರ ಸರ್, ಇವ ಅಪಕಾರಿ ಜೀವನ ಕೊಲ್ಲಾಕ್ ಹೋಗ್ರಿ, ಉಪಕಾರಿ ಜೀವನ ಕೊಂಡ್ಬಿಡ್ತಾವ್ರಿ. ಅಂದ್ರ ಮಾಂಸಾಹಾರಿ ಕೀಡಿಗಳು ಇರ್ತಾವ ಸರ್. ಇದ್ರಾಗ ಮಾಂಸಾಹಾರಿ ಕೀಡಿಗಳು ಸಸ್ಯಾಹಾರಿ ಕೀಡಿಗಳು ತಿಂತಿರ್ತಾರ. ಇವ್ರ ಏನ್ ಮಾಡ್ತಾರ ರೈತರ, ಸಸ್ಯಾಹಾರಿಗಳು ಕೀಡಿನ ಕೊಲ್ಲಾಕ್ ಹೋಗಿ ಮಾಂಸಾಹಾರಿ ಕೀಡಿಗಳನ್ನ ಕೊಂಡ್ಬಿಡ್ತಾರ. ಅಲ್ಲಿ ಏನಾಗ್ಬಿಡ್ತೈತ್ರಿ, ಮಾಂಸಾಹಾರಿ ಕೀಡಿಗಳು ಮ್ಯಾಕ್ಸಿಮಮ್ ಸತ್ ಬಿಡ್ತಾವ್ರಿ, ಬರೀ ಸಸ್ಯಾಹಾರಿ ಕೀಡಿಗಳು ಅಷ್ಟ ಹೋಗ್ಬಿಡ್ತಾವ. ಅವೇನಾಗ್ಬಿಡ್ತಾವ, ರೈತರಿಗೆ ಹಾನಿನ ಮಾಡ್ಬಿಡ್ತಾರ. ನಮ್ ಸಾವಯವ ಏನಕ್ಕತ್ ಸರ್, ನಾವು ಯಾರನ್ನೂ ಹೊಡ್ಯಾರಲ್ಲ ಸರ್, ನಾವು ಕಂಟ್ರೋಲ್ ಮಾಡೋರು ಸರ್. ನಾವು ಅಂದ್ರೆ ಎರಡು ಜೀವಿ ಬದುಕ್ಬೇಕು ಈ ರೀತಿ ಸರ್. ಸರ್ ಇವ್ ಕಬ್ಬ ಬದ್ರಿಗೆ ಸಾವಯವಾಗ ಸ್ಟಾರ್ಟಿಂಗ್ ಇಲ್ಲಿವರೆಗೆ ಖರ್ಚು ಆಗ್ತೈತಿ. ಖರ್ಚು ಸರ್ ಬರ್ದಿಟ್ಟಿದ್ರೆ ಈಗ ನಿಮ್ ಕಡೆ ನೀವು ಎಮ್ಗಳಿಲ್ಲ ಅಂತಿದ್ರಿ, ಅನುಕೂಲ ಒಂದ್ ಸ್ವಲ್ಪ ಖರ್ಚು ಆಗುತ್ತೆ. ಸ್ವಲ್ಪ ನೀವು ಗೊಬ್ಬರ ಖರೀದಿ ಮಾಡ್ಕೊಂಡ್ರಿ. ನಾನು ಒಂದ್ 3 ಗಾಡಿ ಸರ್ ಇದಕ್ಕ 3 ಗಾಡಿ ಜವಾರಿ ಆಕಳ ಸಗಣಿ ಗೊಬ್ಬರನ ಹೊಡ್ಕೊಂಡ್ ಸರ್. 3 ಟ್ರ್ಯಾಕ್ಟರ್ ಸರ್ ಜವಾರಿ ಹಾಕದ. ಹಾ ಸರ್, ಒಂದ್ 4000 ಇರ್ತೈತ್ರಿ. ಇದಕ್ಕಿಂತ ಒಂದ್ ಸ್ವಲ್ಪ ಪುಟ್ಟ ಇರ್ತೈತಿ ಸರ್. ಅಂತ 3 ಗಾಡಿ ಹಾಕಿದೆ ಸರ್. ಆಮೇಲೆ ಎಮ್ಮಿ ಗೊಬ್ಬರ ಸರ್, ಅದೊಂದ್ 2 ಗಾಡಿ ಸರ್. ಟೋಟಲ್ ಒಂದ್ 5 ಗಾಡಿ ಸರ್. ಅದ ಖರ್ಚು ಆಗ್ತದ ನಮ್ಗೆ. ಅದೊಂದ್ 20-25,000 ಮಟ ಆಗತ್ತೆ ಸರ್. ಹೌದ್ರಿ. ಅದಂದ್ರ ಸರ್ ರಾ ಮಟೀರಿಯಲ್ ನಮಗ್ ಏನೈತಿ ಸರ್, ಅಂದ್ರ ರಾ ಮಟೀರಿಯಲ್ ಬೇಕಲ್ಲ ಸರ್. ಯಾವ್ದೋ ಒಂದು ಆಯ್ತ್ರಿ, ನೀವು ಸರ್ 25,000 ಗೊಬ್ಬರ ಹಾಕಿದೀನಿ ಸರ್. 14,000 ಕಳೆ ತೆಗ್ಸಿರಿ. ಹಾ ಸರ್. ಮತ್ತೆ ಎರೆಹುಳ ಗೊಬ್ಬರ ಹಾಕಿದೇನಿ ಸರ್. ಅದೆಷ್ಟ ಐತಿ? ಅದೊಂದ್ 10,000 ರೂಪಾಯಿ ಹಾಕಿದೇನಿ ಸರ್. 10,000 ರೂಪಾಯಿ ಒಂದೆಲ್ಲ ಕುಣಿಮ 50,000 ರೂಪಾಯಿ ಐತಿ. ಅಂದ್ರೆ ಸರ್ ಇದು ಹಾಕಿದ್ ಏನೈತಲ್ ಸರ್, ಇದು ಬೆಣ್ಣಿ ತುಪ್ಪ ಸರ್. ಇದು ಮನುಷ್ಯಾಗ ಬೆಣ್ಣಿ ತುಪ್ಪ ಐತ್ರಿ. ಬೆಣ್ಣಿ ತುಪ್ಪ ಸರ್. ತಾಕತ್ ಮಾಡಿದ್ರಿ, 50,000 ರೂಪಾಯಿ ಖರ್ಚು ಮಾಡಿರಿ. ಹೌದ್ರಿ. 50,000 ರೂಪಾಯಿ ಕಬ್ಬ್ ಹಾಕತಿಲ್ಲ. ಆಗತ್ತೆ ಸರ್. ಆಗತ್ರಿ. ಇನ್ ಕೇಸ್ ಸರ್ 50,000 ರೂಪಾಯಿ ಆಗತ್ತಂತ ಒಂದು ಮಿನಿಮಮ್ ಒಂದು 40 ಟನ್ ಆಗತ್ತೆ ಸರ್. 40 ಟನ್ ಅಂದ್ರೆ ಎಷ್ಟ್ ಆತ್ ಸರ್? 1,20,000. 1,20,000 ಆತ್ ಸರ್. ಒಂದ್ 50,000 ರೂಪಾಯಿ ನಾನು ಖರ್ಚು ಮಾಡಿ ಸರ್, ಒಂದ್ 70,000 ರೂಪಾಯಿ ಉಳಿತ್ ಸರ್ ನನಗೆ. ಹೌದ್ರಿ, ಈ ವರ್ಷ ಉಳಿತ್ ಸರ್. ಈಗ ನೆಕ್ಸ್ಟ್ ಏನ್ ಇದು ಏನು ಮಾಡಂಗಿಲ್ಲ ಸರ್. ಇಲ್ಲಿ ನಾವ್ ಯಾವ ಸಗಣಿ ಗೊಬ್ಬರ ಹಾಕಿಲ್ಲ, ಏನ್ ಹಾಕೋಂಗಿಲ್ಲ ಸರ್. ಇವ ನಮ್ಮ ಏನ್ ಪಂಚಗವ್ಯ ಅವ ಸ್ಪ್ರೇ ಅದಾವಲ್ಲ ಸರ್, ಅವನಷ್ಟೇ ಮಾಡೋದು ಸರ್. ಇಲ್ಲಿ ನಮಗ್ ಇದಿರ್ತದೆ ಸರ್. ಇದ್ದ ಈಗ ಹೋದ ವರ್ಷ ಸಗಣಿ ಗೊಬ್ಬರ ಇದಾಗಿರ್ತಾರ ಒಳಗ. ಹೋದ ವರ್ಷದ ಏನಾಗಿರ್ತದ ಸರ್, ಸ್ವಲ್ಪ ಅಷ್ಟೇ ತಗೊಂಡಿರ್ತದ ಸರ್ ಹೊಲಕ್ಕ. ಇನ್ನೂ ಅದ್ರಾಗಿಂದ ಏನಾಕತಿ ಡಿಕಂಪೋಸ್ ಆಗಿರ್ತದ ಸರ್. ಅವಾಗ ಏನಾಗತ್ತ ಸರ್, ಈ ರೌಂಡ್ ಅದು ಕೂಡ ಡಿಕಂಪೋಸ್ ಆಗಿರ್ತದ ಸರ್. ಮತ್ತೆ 100 ಟನ್ ರೀಚ್ ಆಗುತ್ತ ಆಶೆ ಇಲ್ಲ. ಬರೀ ನಮ್ದು ಬರಬೇಕು, ನಾ ಬರಬೇಕು. ಹಾಕ್ಬೇಕು ಸರ್. ನಾ ಖರ್ಚು ಮಾಡಿ ಆಗತ್ ಸರ್. ಆಗತ್ರಿ, ರೀಚ್ ಆಗತ್ ಸರ್. ಇದಕ್ಕೆಲ್ಲ ಏನಾಕತ್ತಂದ್ರೆ ಒಂದ್ ಸ್ವಲ್ಪ ದಿನಗಳು ಬೇಕಪ್ಪ ಸರ್. 3 years 4 years 5 years ಸರ್. ಯಾವ್ದಕ್ಕಾದ್ರೂ ಟೈಮ್ ಬೇಕಾರೆ ನಾವ್ ಖರ್ಚು ಮಾಡಿ ಸ್ವಲ್ಪ ಲಾಭ ಸಾಕು. ಬಂದ್ರೆ ಸಾಕು ಸರ್. ಇದಂದ್ರೆ ಕಾಡು ಕೃಷಿ ಜೊತೆ ಮಾಡ್ಬೇಕಾಗತ್ತೆ ಸರ್ ನಾವು. ಈಗೆಲ್ಲ ಇದನ್ನ ಹಾಳು ಮಾಡಕ್ ಗೊತ್ತಿಲ್ಲ ಸರ್ ನಾವು. ಹಿಂಗಾಗಿ ನಾವು ಈಗ ಸಾವಯವದಾಗ ರೈತರು ಬರಾಕ್ ಯಾಕೆ ಹೆದರ್ತಾರ ಅಂದ್ರೆ ಸರ್, ಖರ್ಚು ಮಾಡ್ಬೇಕಾಗತ್ತೆ ಸರ್ ಸಾವಯವದಾಗ. ಒಂದ್ 2 ವರ್ಷ ಕೆಮಿಕಲ್ ಕಿಂತ ಜಾಸ್ತಿ ಖರ್ಚು ಮಾಡಿದಾಗ ಮಾತ್ರ ಉತ್ಪತ್ತಿ ಹೋಗ್ಬೋದು ಸರ್. ಇದ್ರೊಳಗೆ ಅದ್ರಾಗ ಮ್ಯಾಕ್ಸಿಮಮ್ ಕಬ್ಬು ಮಾತ್ರ ಸಾವಯವದಾಗ ಬೆಳೆದಿಲ್ಲ ಅಂತೇಳಿ ಎಲ್ಲಾರು ಅಂದಿರ್ತಾರೆ ಸರ್. ಎಲ್ಲಾರು ಸಾವಯವದಾಗ ಕಬ್ಬು ಬೆಳೆಯಂಗಿಲ್ಲ ಇದೆಲ್ಲ. ಇದಕ್ ಸರ್ ಏನೈತಂದ್ರೆ ಮೈಕ್ರೋನ್ಯೂಟ್ರನ್ಸ್ ಆಮೇಲೆ ಪೋಷಕಾಂಶಗಳು ಬಾಳ ಬೇಕಾಕತ್ತಾರ ಕಬ್ಬಿಗೆ ಸರ್. ಆಮೇಲೆ ಸರ್ ಇದು ಇಷ್ಟ ಆತ್ರೆ, ಈಗ ನಾ ಈ ರೀತಿ ಮಾಡೇನಿ ಸರ್. ಈಗ ಒಂದ್ 2 ವರ್ಷ ಕಬ್ಬು ತಗೊಂಡಿ ಸರ್. ಆಮೇಲೆ ಒಂದ್ ಯಾವ್ದಾರ ನಾ ಚಿಲ್ಲರ್ ಪೀಕ್ ತೆಗದ್ನಂದ್ರೆ ಸರ್ ಸಾಕಷ್ಟು ಬೆಳಿತೇವೆ ಸರ್. ಯಾಕಂದ್ರೆ ಸಾಕಷ್ಟು ಪೋಷಕಾಂಶಗಳು ಇರ್ತಾವ ಸರ್ ಇದ್ರೊಳಗೆ. ಕಬ್ಬಿನಕ್ಕಿಂತ ಅದಕ್ಕೆ ಏನಕ್ಕೆ ಸರ್ ಅಂದ್ರೆ ಬದ್ನಿಕಾಯಿ, ಟೊಮ್ಯಾಟೊ, ಮೆಣಸಿಕಾಯಿ ಇಲ್ಲ ಸರ್, ಕಡಿಮೆ ಪೋಷಕಾಂಶಗಳು ಬೇಕು ಸರ್. ಅದೆಲ್ಲ ಬಾಳ ಗ್ರೋತ್ ಆಗ್ಬಿಡ್ತೇವೆ ಸರ್. ನಾವು ಮ್ಯಾಕ್ಸಿಮಮ್ ಸರ್ ನಮ್ಮ ಭೂಮಿ ತಾಕತ್ತು ಮಾಡ್ಬೇಕು ನೋಡಿ ಸರ್. ನಮಗ್ ಹಿಂದಲ್ ನಾಳೆ ಸಕ್ಸಸ್ ಆಗತ್ತ ಸರ್. ಆಮೇಲೆ ಸಕ್ಸಸ್ ಆತಂದ್ರ ಸರ್ ಜಗತ್ನವ್ರು ಎಲ್ಲಾರು ಏನ್ ಮಾಡ್ತಿರ್ತಾರ ಸರ್, ಎಲ್ಲಾ ರೈತರು ಆ ರೋಗ ಬಂದೈತಿ, ಈ ರೋಗ ಬಂದೈತಿ, ನಾನು ನೀರ್ ಹಾಸ್ಬೇಕಾಗಿತ್ತಡಿ, ನೀರ್ ಇಲ್ತಡಿ, ಗೊಬ್ಬರ ಸಿಗುವತ್ತಡಿ, ನನ್ ಪೀಕ್ ಯಾಕೋ ಇಂಪ್ರೂವ್ಮೆಂಟ್ ಆಗೋತು, ನಂದ್ ಯಾಕೋ ವೈಟ್ ಆಗತ್ತಿತ್ತು, ನಂದ್ ಯಾಕೋ ಬ್ಲಾಕ್ ಆಗತ್ತಿಲ್ಲ, ಈ ರೀತಿ ಸರ್ ಅವರೆಲ್ಲ ಆ ರೀತಿ ಹೋಗಿರ್ತಾರ ಸರ್. ನಾವು ಸುಮ್ ಬಿಟ್ಬಿಟ್ಟಿರ್ತೀವಿ ಸರ್ ನಮ್ಮ ಹೊಲ ಸರ್. ನಾವ್ ಬಿಟ್ಬಿಡ್ತೇವೆ ಸುಮ್ ಸರ್. ಆಗ ತಾನ ಅದೇನ್ ಮಾಡ್ಬೇಕು ಅದೇ ಎಲ್ಲ ಮಾಡ್ಕೊಂತ ಹೋಗ್ಬಿಡ್ತೇವೆ ಸರ್. ಮಿತ್ರಕೀಟ, ಶತ್ರುಕೀಟ, ಅದು ಇದು ಎಲ್ಲ ಫಂಗಸ್ ಹಿಂಗಸ್ ಎಲ್ಲ
ಎಲ್ಲ ಇರ್ತಾವ ಸರ್ ಇದ್ರೊಳಗ. ಒಂದ್ ಕಾಡಿನಾಗ ಸರ್ ಬಿಟ್ಟು ಬಿಡ್ತಾರಲ್ಲ, ಹಾ ಇಷ್ಟ ಸರ್ ರೈತ ಡಿಫ್ರೆಂಟ್ ಸರ್. ನಿಗಿಸ್ಬೇಕು ಸರ್ ಅದನ್ನು ನಿಗಿಸ್ಬೇಕು ಸರ್. ಅದ್ರದ್ದು ಏನ್ ಬೇರ್ಗಳು ಇರ್ತಾವ ಸರ್ ಅವನ್ನೆಲ್ಲ ಹಡ್ಡುತ್ ಸರ್. ಬೇರ್ಗಳು ಏನಂದ್ರ ಒಂದ್ ಗಿಡ ಇರುತ್ತೆ ಸರ್, ಅದ್ ಗಿಡ ಎಷ್ಟು ಅಗಲ ಇರುತ್ತೆ, ಮಾವಿನ ಗಿಡ ಸರ್ ಎಷ್ಟು ಅಗಲ ಇರ್ತದ ಸರ್, ಅಲ್ಲಿ ರೌಂಡ್ ಕಡೆ ಬೇರ್ ಬರ್ತಾವ ಸರ್. ಅಲ್ಲಿ ಒಂದ್ ಸ್ವಲ್ಪ ಒಂದ್ 2 ಫೂಟ್ 2 ಫೂಟ್ ಹಡ್ಡಿ ಸರ್, ಅಲ್ಲಿ ನಾವು ತಿಪ್ಪಿ ಗೊಬ್ಬರ ಆತ್ರಿ, ಕೋಳಿ ಗೊಬ್ಬರ ಆತಿ, ಆಮೇಲೆ ಬದುವಾಗಿನ ಮಣ್ಣು ಆತಿ, ಆಮೇಲೆ ಕಾಂಪೋಸ್ಟ್ ಆತಿ, ಇಂಥವೆಲ್ಲ ನಾವು ಮಿಕ್ಸ್ ಮಾಡ್ಕೊಂತ ಹೋದ್ವಂದ್ರ ಸರ್ ನಿಮಗ್ ಏನ್ ಅನಿಸ್ತಾರ ಅದನ್ನೆಲ್ಲ ಮಾಡ್ತೀರಿ ಸರ್ ನೀವು. ಮರನೇ ವರ್ಷ ಇಳುವರಿ ಬರುದಿಲ್ಲ ಸರ್. ಅದ ನಿಮ್ಗೆ ಏನಾಕತಿ, ಅಯ್ಯೋ ನಾವು ರಾಜೇಶ್ ಅವ್ರಿಗೆ ಹೇಳಿದ್ವು ಇಳುವರಿ ಬರಲಿ ಅಂತೇಳಿ, ಅದು ಒಮ್ಮೆ ಕೊಡಂಗಿಲ್ಲ ಸರ್. ಅದು ನೀವು ಹಾಕಿ ಬಿಡ್ತೀರಿ ಸರ್, ಅದಕ್ಕೆ ಡಿಕಂಪೋಸ್ ಅದು ಇದು ಹಿಂಗಾಗಿ ಅದು 2 ವರ್ಷ ತಗೋತೈತಿ ಸರ್. ಅದು ನೆಕ್ಸ್ಟ್ ಇಯರ್ ಕೊಟ್ಟಿರ್ಬೇಕು ಸರ್ ನಿಮ್ಗೆ. ಅದ ಅವಾಗ ನೀವು ಮರ್ತಿರ್ತೀರಿ, ಅವಾಗ ಯಾರೋ ಅಂದ್ಬಿಡ್ತಾರ ಭಾರಿ ಆಗೈತೋ ಭಾರಿ ಆಗೈತೆ ಅಂತ ಹೇಳಿ, ಅವಾಗ ನೀವ ಮರ್ತ್ ಬಿಡ್ತೀರಿ. ಹೊಲ ಜೀಕ್ ಬರತಿ, ಒಂದ್ ಕರಿಕಲ್ ಬರತಿ, ಅವು ಕಂಟ್ರೋಲ್ ಹಾಕಿರ್ಕೊಳ್ತೈತಿ ಈಗಿನ. ಅದಕ್ಕೂ ಕೆಮಿಕಲ್ ಹೊಡ್ತಾರ, ಕಳನಾಶಕ ಕೊಡ್ತಾರ, ಮತ್ತೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಸರ್? ಇದು ಹೆಂಗೈತಂದ್ರೆ ಸರ್, ಸಾವಯವ ಕೃಷಿ ಒಳಗೆ ಏನಿತ್ತು ಸರ್, ಯಾರು ಶತ್ರುಗಳು ಸರ್ ನಮ್ಗೆ, ಎಲ್ಲಾ ಮಿತ್ರಗಳು ಸರ್. ಈಗ ಏನೈತಲ್ಲ ಸರ್, ಇದಕ್ಕೇನು ಹೂವಾಗಿಲ್ಲ ಸರ್, ಇದು ಮಿತ್ರ ಸರ್. ಇದು ಬೆಳಿಬೇಕಂದ್ರೆ ಸರ್ ಎಷ್ಟೋ ಪೋಷಕಾಂಶಗಳು ತೊಗೊಂಡಿರ್ತದ ಸರ್. ಹೌದ್ರಿ, ಇದು ಡೆಪ್ತ್ ಆತಂತಂದ್ರ ಇದು ಮತ್ ಪೋಷಕಾಂಶಗಳು ಏನ್ ಮಾಡ್ತದ ಸರ್, ಇಲ್ಲೇ ಭೂಮಿ ಕೊಟ್ಬಿಡ್ತದ ಸರ್. ಇನ್ ಕೇಸ್ ಇದ್ರ ಹೂ ಇತ್ತಂದ್ರೆ ಏನಕ್ಕ ಸರ್, ಹೂ ಎಲ್ಲಾ ಬಿದ್ದ ಮತ್ತೆ ಬೆಳಿತಿರ್ತಾವ ಸರ್. ಎಷ್ಟು ನಾವು ಹೂ ಅವಕ್ಕಿಂತ ಮೊದಲು ಒಗಿತೇವಲ್ ಸರ್, ಅದೆಲ್ಲ ಗೊಬ್ಬರ ನೋಡ್ತಾರೆ. ರೈತ ಏನ್ ಮಾಡ್ತಾನ ಸರ್, ಇಷ್ಟಕ್ಕನ ಈಗ ಒಂದು ಕರಿಕಿ ಬಂತ, ಕರಿಕಿ ಜೀಕ ಅದನ್ನ ಕಂಟ್ರೋಲ್ ಆತರ ಮಾಡೋದು ಸರ್. ನಾವು ಭೂಮಿ ಸರಳ ಮಾಡ್ಕೊಂತ ಹೋದ್ವು ಅಂದ್ರೆ ಸರ್, ನಮ್ ಭೂಮಿ ತಾಕತ್ ಹಾಕೊಂತ ಹೋತಂದ್ರೆ ಸರ್, ಆಟೋಮೆಟಿಕ್ಲಿ ಎಲ್ಲ ಇವೆಲ್ಲ ಏನಾದ ಸರ್, ಕಳೆಗಳೆಲ್ಲ ಕಡಿಮೆ ಆಗ್ತಾವ ಸರ್. ಹೊಳ್ಳಿ ಮಲ್ಚಿಂಗ್ ಈ ಟೈಪ್ ಮಲ್ಚಿಂಗ್ ಮಾಡ್ಬೇಕು ಸರ್ ನಾವು. ಈಗ ನೀವು ಕಳೆಗೆ ರಾಸಾಯನಿಕದಾಗ ನೀವು ಕಳೆ ತೆಗಿಯಾಕ ಹೋದ್ರ ಅಂದ್ರೆ ಸರ್, ಈ ರೀತಿ ಪಟ್ನ ಬರುದಿಲ್ಲ ಸರ್. ಇಲ್ಲಿ ಏನಾಕತ್ತಂದ್ರ ಇಲ್ಲಿ ಟಚ್ ಮಾಡ್ಬಿಟ್ಟು ಬರ್ತದೆ ಸರ್. ಇದೇನೈತಲ್ಲ ಸರ್, ಕಳೆಗೆ ಟಚ್ ಮಾಡಿ ಬರ್ತದೆ ಸರ್. ಈ ರೀತಿ ಇಷ್ಟೇ ಸರ್, ನಾವ್ ಬರೀ ಟಚ್ ಮಾಡುದು ಸರ್. ಸರ್ ಕೆಮಿಕಲ್ದಾಗ ಕುರ್ಪಿನ ಬೇಕು ಸರ್, ಅಲ್ಲಿ ಕುರ್ಪಿನ ತೆಗಿಬೇಕು ನಾವು. ಮಣ್ಣೆಲ್ಲ ಗಟ್ಟಿ. ಹಾ ಸರ್, ಈಗೆಲ್ಲ ನಾವು ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಪ್ರತಿಯೊಬ್ರು ಬದುಕ್ಬೇಕಂತ ಹೇಳ್ಬಿಡ್ತೇವೆ ಸರ್. ಇದು ಕಳೆನು ನಾವು ಒಂದ್ ಲಕ್ಷ್ಮಿ ಅಂತ ತಿಳ್ಕೊಂಡ್ರೆ ಇದ್ರಾಗ ಇದನ್ ಮಾಡ್ತೇವೆ ಸರ್. ಬೆಳಿ ಸರ್, ಬೆಳಿ ಏನೈತಲ್ರಿ, ಬೆಳಿ ಕಳೆಕ್ಕಿಂತ ಕಡಿಮೆ ಹೈಟ್ ಇತ್ತಂತಂದ್ರೆ ಅವಾಗ ನಾವ್ ಏನ್ ಮಾಡಿದ್ರಿ, ಕಳೆ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ ಕಳೆ ತೆಗಿ ಸರ್. ಬೆಳೆ ಏನೈತಲ್ರಿ, ಕಳೆಕ್ಕಿಂತ ಎತ್ತರ ಆಗ್ಬಿಡ್ತಂದ್ರ ಕಳೆದ ಅಷ್ಟ ವರ್ಕೌಟ್ ಆಗುಲ್ ಸರ್. ಏನ್ ಕಳೆ ಅದಾವಲ್ ಸರ್ ಇದ್ರಾಗ, ಇವೆಲ್ಲ ಬಿಸಿಲು ಬೀಳುದಿಲ್ರಿ ಅವಕ್ಕ, ಅಷ್ಟೇ ನಾವು ನಮ್ಮನ್ನ ಲಾಸ್ ಮಾಡುದಿಲ್ರಿ. ಬೆಳಿನ ಬೆಳೆದ್ ಬಿಟ್ಟಿರ್ತೈತ್ರಿ. ನೋಡಿ ಸರ್, ನಮ್ಮ ರಾಜೇಶ್ ತುಡ್ವೇಕರ್ ಅವರು ಒಂದು ಈ ಸಾವಯವ ಕೃಷಿ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರು. ಕಳೆ ಬಗ್ಗೆ ಇರಬಹುದು, ಒಂದು ಭೂಮಿ ಬಗ್ಗೆ ಇರಬಹುದು. ಯಾವ್ದೇ ವ್ಯಕ್ತಿ ಆದ್ರೂ ಈ ಸಡನ್ಲಿ ದೊಡ್ಡ ಹಾಕ್ ಸಾಧ್ಯ ಇಲ್ಲ. ಈಗ ನಾವು ರಾಸಾಯನಿಕ ಬಿಟ್ಟು ಎಕ್ದಮ್ ಸಾವಯವ ಬರಕಲ್ಲ, ಸಾವಯವ ಬಿಟ್ರು ಬೆಳವಣಿಗೆ ಹಂತದಾಗ ಮಾಡ್ಕೊಂತಾರ ಒಂದು ಹಂತ. ಆಮೇಲೆ ಸಾವಯವ ಅಂದ್ರೆ ಸರ್, ಫಸ್ಟ್ ನಾವು ಎಲ್ಲಾರ ಕಡೆ ಬೇಯಿಸ್ಕೋಬೇಕು ಸರ್. ಈಗ ನಾವು ಏನೋ ಒಂದು ಚೇಂಜಸ್ ಆಗೇವಿ, ಟ್ಯಾಲೆಂಟ್ ಆಗೇವಿ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗ್ಯಾವ ಅಂದ್ರ ನಾವು ಕಲ್ಲು ಒಗಡೆ ಹೋಗಿತಾರ ಸರ್. ನಾವು ಮನ್ಯಾಗೂ ಬೇಯಿಸ್ಕೋಬೇಕು ಸರ್, ಮೊದಲು ಆಜು ಬಾಜು ಅವ್ರ ಕಡೆ ಬೇಯಿಸ್ಕೋಬೇಕು ಸರ್. ಎಲ್ಲಿ ಮಠ ಬೇಯಿಸ್ಕೋಬಹುದು ಅಂದ್ರೆ ಸರ್, ನಾವು ಸಕ್ಸಸ್ ಆಗೋ ಮಠ ಬೇಯಿಸ್ಬೋದು ಸರ್. ಸಕ್ಸಸ್ ಆದ ಕೂಡಲೇ ನಾವ ಗುರುಗಳು ಸರ್. ನೋಡಿ ಸರ್ ವೀಕ್ಷಕರೇ, ನಮ್ಮ ರಾಜೇಶ್ ತುಡ್ವೇಕರ್ ಸಾವಯವ ರೈತರು ಒಂದು ಸಾವಯವ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು. ಭೂಮಿ ಯಾವ ತರ ಇಟ್ಕೋಬೇಕು, ಕಬ್ಬಾಗಿರ್ಬೋದು, ಯಾವುದೇ ಒಂದು ಬೆಳೆ ಆಗಿರ್ಬೋದು. ಸರ್ ಲಾಸ್ಟ್ ಕೊನೆಯಾಗಿ ತಮ್ಮ ರೈತರಿಗೆ ಏನಂತಾರೆ? ರೈತರಿಗೆ ಏನಿಲ್ಲ ಸರ್, ಸಾವಯವದಾಗ ಬರ್ರಿ ಸರ್. ಎಷ್ಟೋ ಎಕರೆ ಹೊಲ ಇರ್ಲಿ ಸರ್, ಒಂದ್ ಎಕರೆ ಮಾಡ್ಕೋರಿ. ಎಕರೆ ಆಗ್ಲಿಲ್ಲ ಅಂತಂದ್ರ ಅರ್ಧ ಎಕರೆ ಮಾಡ್ಕೋರಿ. ಅರ್ಧ ಎಕರೆ ಮಾಡ್ಲಂದ್ರ 10 ಗುಂಟೆರೆ ಮಾಡ್ಕೋರಿ. 10 ಗುಂಟೆ ಮಾಡ್ಲಂದ್ರ 5 ಗುಂಟೆ ಮಾಡ್ಕೋರಿ. 5 ಗುಂಟೆನೂ ಆಗ್ಲಿಲ್ಲ ಅಂದ್ರೆ ಒಂದ್ ಸಾಲರೇ ಸಾವಯವ ಮಾಡ್ಕೋರಿ. ಒಮ್ಮೆ ನೀವೆಲ್ಲ ಸಾವಯವ ಮಾಡ್ಕೋಬೇಡ್ರಿ, ಒಂದ್ ಸಾಲ ಅಷ್ಟೇ ಸಾವಯವ ಮಾಡ್ಕೋರಿ. ಅದು ಎದ್ರ ಸಂಬಂಧ ಮಾಡ್ಕೋರಿ ಅಂತಂದ್ರ, ನಾವು ಇವತ್ತು ರೈತರದೇ ಒಂದ್ ಕೂಡಲೇ ನಮ್ದು ದಿನನಿತ್ಯದ ತಿನ್ನುವ ಆಹಾರ ಒಂದ್ 10 ನಮೂನಿ ನಾವು ಆಹಾರ ತಿನ್ನತ್ತು ಅಂದ್ರು 10 ನಮೂನಿ ನಾವು ಮಾರ್ಕೆಟ್ ಖರೀದಿ ಮಾಡೋದ್ಲೆ ಒಂದ್ 2, 3, 4, 5 ನಮೂನಿಯರ ನಮ್ಮ ಭೂಮಿಯಲ್ಲಿ ಬೆಳೆದ ನಾವ ತಿನ್ನೋನು. ನಮ್ಮ ಮನೆಯವ್ರ ನಾವು ವಿಷಮುಕ್ತ ಆಹಾರ ತಿನ್ಸುನು, ನಮ್ಮ ಓಣ್ಯನವ್ರ ತಿನ್ಸುನು, ನಮ್ಮ ಇಡೀ ಊರನ್ನವ್ರ ನಾವು ವಿಷಪೂರಿತ ಆಹಾರಗಳನ್ನ ನಾವು ತಿನ್ನಿಸ್ಲಂಗ ಸಾವಯವ ಆಹಾರ ನಾವು ತಿನ್ಸುನು. ಆಮೇಲೆ ನಮ್ಮ ತಾಲೂಕು, ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗೋಣ ಅಂತೇಳಿ ನಾನು ಹೇಳುದು ಸರ್. ಒಳ್ಳೆ ಮಾಹಿತಿ ಕೊಟ್ಟರೆ ನಾವು